ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನವರ್. ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್. ರಾಜ್ಯ ಸರ್ಕಾರಕ್ಕೆ ಮೊನ್ನೆ 20ನೇ ತಾರೀಖು 3 ವರ್ಷ ತುಂಬಿತು. 3 ವರ್ಷಗಳ ಸಾಧನೆ ಏನು, ವೈಫಲ್ಯ ಏನು, ಇನ್ನು 2 ವರ್ಷ ಆಡಳಿತ ಹೇಗಿರುತ್ತೆ, ಇದೆಲ್ಲದರ ಬಗ್ಗೆ ಇವತ್ತಿನ ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ಮಾತಾಡೋಣ. ನಮ್ಮ ಜೊತೆಗೆ ಕಾಂಗ್ರೆಸ್ನ ಹಿರಿಯ ಮುಖಂಡರು, ಶಾಸಕರು, ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಆದ ಬಸವರಾಜ ರಾಯರೆಡ್ಡಿ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಬಸವರಾಜ ರಾಯರೆಡ್ಡಿ ಅವರೇ. ಅವ್ರನ್ನ ಪ್ರಶ್ನಿಸೋದಕ್ಕೆ ಅನೇಕರು ಬಂದಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಬಸವರಾಜ ರಾಯರೆಡ್ಡಿ ಅವರೇ, ಮತ್ತೊಮ್ಮೆ ಸ್ವಾಗತ ತಮಗೆ ಕಾರ್ಯಕ್ರಮಕ್ಕೆ. ನಮಸ್ಕಾರ. 3 ವರ್ಷ ಕಂಪ್ಲೀಟ್ ಮಾಡ್ತು ಸರ್ಕಾರ, ಅಭಿನಂದನೆಗಳು ಅದರ ಭಾಗವಾಗಿದ್ದಿರ್ತಾವೆ. ಧನ್ಯವಾದಗಳು ತಮಗೆ. 3 ವರ್ಷದ ಅತಿ ದೊಡ್ಡ 3 ಸಾಧನೆಗಳು ಅಂತ ಪ್ರಾಮಾಣಿಕವಾಗಿ ಹೇಳೋದಾದರೆ ಯಾವುದನ್ನು ಕೌಂಟ್ ಮಾಡ್ತೀರಿ ಮತ್ತು ಯಾಕೆ? ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಮೇ 20 ಮೊನ್ನೆ ಸರ್ಕಾರಕ್ಕೆ ರಚನೆಯಾಗಿ 3 ವರ್ಷ ಆಯಿತು. ವಿಧಾನಸಭೆಗೆ ಮೇ 28ಕ್ಕೆ ಆಗುತ್ತೆ. ಅದಿರಲಿ, ಅದು ಬೇರೆ. ಹೌದು. ಮೇ 28 ಯಾಕಂದರೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಮೇಲೆ ಅಸೆಂಬ್ಲಿ ಆಗುತ್ತೆ. ಮೇ 28ರಿಂದ ಮೇ 28. ಆದರೆ ಸರ್ಕಾರ 1 ವಾರ ಮೊದಲೇ ರಚನೆ ಆಗಿದೆ. ಖಂಡಿತವಾಗಿ ಕೂಡ ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಜನಪರವಾದಂಥ ಕಲ್ಯಾಣ ಕೆಲಸಗಳನ್ನು ರಾಷ್ಟ್ರದಲ್ಲಿ ಯಾವುದೇ ರಾಜ್ಯಗಳು ಮಾಡದೇ ಇರುವಂಥ ಕೆಲಸಗಳನ್ನು ಮಾಡಿದೆ. ಅದರಲ್ಲಿ ಪ್ರಮುಖವಾಗಿ ಗ್ಯಾರಂಟಿ ಸ್ಕೀಮ್ ನಾವು ಹೇಳಲೇಬೇಕಾಗ್ತದೆ. ಅದ್ರ ಜೊತೆಗೆ ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳಿದ್ದಾವೆ, ಅದ್ರ ಬಗ್ಗೆ ಮಾತಾಡೋಣ. ಈ ಗ್ಯಾರಂಟಿ ಸ್ಕೀಮ್ಗಳ ಒಂದೇ ಅಭಿವೃದ್ಧಿ ಅಲ್ಲ, ಅಥವಾ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿಲ್ಲ. ನಾವು ಅರ್ಥ ಮಾಡ್ಕೋಬೇಕಾದದ್ದು ಎಷ್ಟು ಹಣವನ್ನು ಜನರಿಗೆ ನೇರವಾಗಿ ಕೊಡ್ತಾ ಇದ್ದೇವೆ, ವಿದೌಟ್ ಎನಿ ಕರಪ್ಷನ್, ಓಕೆ, ವಿದೌಟ್ ಎನಿ ಫಿಲಿಫ್ರೈಸ್, ಎಲ್ಲಿ ಸೋರಿಕೆ ಇಲ್ಲದೆ, DBT, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್. ಇದನ್ನು ಭಾಳ ಗಮನಿಸಬೇಕು ನಾವು. ಎಷ್ಟು ಹೋಗ್ತದೆ ಗೊತ್ತಾ? ಪ್ರತಿ ವರ್ಷ 1,20,000 ಕೋಟಿ. ಬರೀ ಗ್ಯಾರಂಟಿಗೆ 52,000 ಕೋಟಿ ಕೊಡ್ತೀವಿ ನಾವು ಅಷ್ಟೇ. ಬಿಯಾಂಡ್ ಗ್ಯಾರಂಟಿ ಯಾರೂ ಮಾತಾಡೋದೇ ಇಲ್ಲ. ಓಕೆ, ಬಿಯಾಂಡ್ ಗ್ಯಾರಂಟಿ ವಿಧವಾ ವೇತನ, ವೃದ್ಧಾಪ್ಯ ವೇತನ. ಹೇಳ್ತೇನೆ ನೋಡಿ, ಈಗ ಉಚಿತ ಆಹಾರ ಧಾನ್ಯ ಸುಮಾರು ರಾಜ್ಯದಲ್ಲಿ 4,40,00,000 ಜನಕ್ಕೆ ನಾವು ಆಹಾರ ಧಾನ್ಯ ಕೊಡ್ತಾ ಇದ್ದೇವೆ. ಅದು ಗ್ಯಾರಂಟಿ ಒಳಗೆ ಬಂತು. ಅಲ್ಲ, ಹೇಳ್ತೇನೆ, ಅದನ್ನೇ ಹೇಳ್ತೇನೆ. ಕೊಡ್ತಾ ಇದ್ದೇವೆ. ಈ ಮುಂದಿನ ತಿಂಗಳಿಂದ 5 kg ಅಕ್ಕಿ ಕೊಟ್ಟು, ಇನ್ನು ಅದಕ್ಕೆ ಸಮಾನಾಂತರವಾಗಿ 1 kg ತೊಗರಿಬೇಳೆ, 1 kg ಮೂಂಗ್ ದಾಲ್ ಅಂದರೆ ಹೆಸರುಬೇಳೆ, 1 kg ಸಕ್ಕರೆ, 1 kg ಉಪ್ಪು, 1 kg ಅಡುಗೆ ಎಣ್ಣೆ ಕೊಡುವಂಥ ಕಿಟ್ಗಳು ಪ್ರಾರಂಭ ಆಗ್ತಾಯಿದೆ. ಅದಿಲ್ಲ, ಅದರ ವಿವರಕ್ಕೆ ಆಮೇಲೆ ಹೋಗೋಣ. ತದನಂತರ ಈ ಗೃಹಲಕ್ಷ್ಮಿ ಯೋಜನೆ 1,24,00,000 ಕುಟುಂಬಗಳಿಗೆ, ಇದು ಕುಟುಂಬ, ಇದು ಹೌದು. ಆ ಕುಟುಂಬದ ಯಜಮಾಂತಿ ಯಾರು ಇರ್ತಾರೆ ಅವರಿಗೆ ಪ್ರತಿ ತಿಂಗಳು 2,000 ಹಾಕ್ತೇವೆ. 30,000 ಕೋಟಿ ಹೋಗ್ತದೆ. ಹೆಣ್ಣುಮಕ್ಕಳಿಗೆ ಉಚಿತವಾಗಿ ಬಸ್ ಪ್ರಯಾಣ ಮಾಡಿದ್ದೀವಲ್ಲ, ಜೂನ್ 11 ನಾವು ಪ್ರಯಾಣ ಅಂದರೆ ಸರ್ಕಾರ ಬಂದ ಒಂದು 20 ದಿವಸದಲ್ಲೇ ಪ್ರಾರಂಭ ಆಗ್ತದೆ ಶಕ್ತಿ ಯೋಜನೆ. ಈಗ 3 ವರ್ಷ ಆಗುತ್ತೆ ನಾಳೆ. 800 ಕೋಟಿ ಹೆಣ್ಮಕ್ಳು ಪ್ರಯಾಣ ಮಾಡಿದರೆ 800 crores. ಈಗ 740 ಆಗಿದೆ, 20-30 ಕೋಟಿ ಆಗಿಬಿಡುತ್ತೆ ದಿವಸಕ್ಕೆ. 50ರಿಂದ 60 ಲಕ್ಷ. ಇದು ಗಿನ್ನಿಸ್ ಬುಕ್ ರೆಕಾರ್ಡೆ. ವಿದ್ಯಾರ್ಥಿಗಳು ಯಾರು 2 ವರ್ಷಗಳ ಕಾಲ ಅವ್ರಿಗೆ ಒಂದು ಯುವ ನಿಧಿ ಅಂತ ಕೊಡ್ತಾ ಇದ್ದೀವಿ, ಅದು ಸುಮಾರು 950 ಕೋಟಿ ಕೊಟ್ಟಿದ್ದೇವೆ. ಸುಮಾರು 1,64,00,000 ಮನೆಗೆ 200 ಯೂನಿಟ್ ಫ್ರೀ ಕೊಟ್ಟಿದ್ದೇವೆ. ಇದು ಗ್ಯಾರಂಟಿ ಯೋಜನೆಯ ಪಾರ್ಟ್. ಇದು 2023ರಲ್ಲಿ ನಾವು ಅಧಿಕಾರಕ್ಕೆ ಬಂದರೆ
ನಾವು ಈ 5 ಸ್ಕೀಮ್ಗಳನ್ನು ಕೊಡ್ತೇವೆ ಅಂತ ಹೇಳಿದ್ವಿ. ಇದಕ್ಕೆ ಸುಮಾರು ಆ್ಯಾವ್ರೇಜ್ ಅರೌಂಡ್ 52,000 ಕೋಟಿ ಹೋಗುತ್ತೆ. ಇದಕ್ಕೆ 30,000 ಕೋಟಿ ಅದರಲ್ಲಿ ಗೃಹಲಕ್ಷ್ಮಿನೇ ಜಾಸ್ತಿ ಹೋಗಿಬಿಡ್ತದೆ. ಈಗ ಆ್ಯಸ್ ಆನ್ ಟುಡೇ ಸುಮಾರು 1,35,000 ಕೋಟಿ ರೂಪಾಯಿ ನೇರವಾಗಿ ಡಿ ಬಿ ಟಿ ಆಗಿಬಿಟ್ಟಿದೆ. ಇದರಲ್ಲಿ ಯಾರಿಗೂ ಹೋಗಿ ತರಲೇಬೇಕಾಗಿಲ್ಲ, ಆಫೀಸ್ಗೆ ಹೋಗಿ ತರಬೇಕನ್ನಂಗಿಲ್ಲ, ಅವ್ರಿಗೆ ಲಂಚ ಕೊಟ್ಟರೆ ಕೊಡಬೇಕಂದ್ರೆ ಇವ್ರ ಅಕೌಂಟಿಗೆ ಹೋಗಿಬಿಡ್ತದೆ. ಇದು ತಮಾಷೆ ಕೆಲಸನಾ? ಇದು ಅಷ್ಟೇ ನಾನು ಹೇಳಿದ್ದು. ಇದು ರಾಷ್ಟ್ರದ ಯಾವುದೇ ರಾಜ್ಯದಲ್ಲಿ ಇಷ್ಟು ದೊಡ್ಡ ಮೊತ್ತದ ಹಣವನ್ನು ಜನಕ್ಕೆ ಕೊಟ್ಟಿಲ್ಲ. ಇನ್ನು ಬಿಯಾಂಡ್ ಗ್ಯಾರಂಟಿ ಏನಿದೆ, ಈಗ 36,10,000 ಪಂಪ್ಸೆಟ್ ಇದೆ ನಮ್ಮ ರಾಜ್ಯದಲ್ಲಿ ರೈತರದ್ದು. ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬಂಗಾರಪ್ಪ ಮುಖ್ಯಮಂತ್ರಿ ಇದ್ದರು, ಕಾಂಗ್ರೆಸ್ ಸರ್ಕಾರ ಅದು ವಿದ್ಯುತ್ ಫ್ರೀ ಅಂತ ಮಾಡಿದರು. ಅದಕ್ಕೆ ಪಂಪ್ಸೆಟ್ಗಳಿಗೆ 2014 ಅಂದರೆ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಮೊದಲೇ ಸಾರಿ ಮುಖ್ಯಮಂತ್ರಿ ಆದಾಗ 24 ಲಕ್ಷ ಇತ್ತು ಏನು ಪಂಪ್ಸೆಟ್, ನಂಬರ್ ಆಫ್ ಪಂಪ್ಸೆಟ್. ಈಗ 36 ತಲುಪಿದೆ, ಅಂದರೆ 10 ವರ್ಷದಲ್ಲಿ. ಇದಕ್ಕೆ ನಾವು ಕರೆಂಟ್ ಫ್ರೀ ಕೊಡಬೇಕು 36 ಲಕ್ಷ ಪಂಪ್ಸೆಟ್ಗೆ. ಸುಮಾರು 25,000 ಕೋಟಿ ರೂಪಾಯಿನ ಸಬ್ಸಿಡಿಯನ್ನು ನೇರವಾಗಿ ಕರ್ನಾಟಕ ಪವರ್ ಕಾರ್ಪೊರೇಷನ್ಗೆ ಕೊಡ್ತೇವೆ. ಅಂದರೆ ಆ್ಯಾವ್ರೇಜ್ ಒಂದು ಪಂಪ್ಸೆಟ್ಗೆ ಇಷ್ಟು ಅಂತ. ಆಮೇಲೆ ಲಿಮಿಟ್ ಇಲ್ಲ, ಇದ್ರಾಗ ಜಾತಿ ಭೇದ ಆದಾಯ ಇನ್ಕಮ್ ಇಲ್ಲ. ನಿಮ್ಗೆ ಆಶ್ಚರ್ಯ ಆಗ್ತದೆ, ಒಬ್ಬ ರೈತಂದು ಕರ್ನಾಟಕದಲ್ಲಿ 69 ಪಂಪ್ಸೆಟ್ ಇದೆ ಫ್ರೀ. ಒಬ್ಬ ರೈತ ಯಾರು ಸರ್? ಇರಲಿ ಯಾರು ನಾವು ರಿವ್ಯೂ ಮಾಡುವಾಗ ನಾವು ರಿವ್ಯೂ ಮಾಡ್ತಾ ಇರ್ತೀವಲ್ಲ, 69 ಪಂಪ್ಸೆಟ್ ಫ್ರೀ ಇದೆ ಅವ್ರಿಗೆ. ಹೀಗಾಗಿ 30 ಈಗ ನಂದೇ ತೊಗೊಂಬಿಡಪ್ಪ, ನನಗೆ 6 ಪಂಪ್ಸೆಟ್ ಫ್ರೀ ಇದೆ ನನ್ನ ತೋಟದಲ್ಲಿ. ನಮ್ಮದು 2 ಬೋರ್ವೆಲ್ ಇದಾವೆ. ಅಲ್ಲ, ಅದೇ ನಾನು ಹೇಳ್ತಾ ಇರೋದು. ಎಲ್ಲ ರೈತರಿಗೆ ಅಲ್ಲಿ ಕೊಡ್ತಾ ಇದ್ದೇವೆ. ಮತ್ತು ರೈತರಿಗೆ 5 ಲಕ್ಷ ರೂಪಾಯಿದವರೆಗೆ ಈ ವ್ಯವಸಾಯ ಸೇವಾ ಸಹಕಾರಿ ಸಂಘದಲ್ಲಿ 5 ಲಕ್ಷ ರೂಪಾಯಿದವರೆಗೆ ಶೂನ್ಯ ರೈತ ಬಡ್ಡಿ ಕೊಡ್ತಾ ಇದ್ದೀವಿ. ಅದಕ್ಕೆ ಸರ್ಕಾರನೇ ಬಡ್ಡಿಯನ್ನು ತುಂಬಿಕೊಡ್ತದೆ. ನಾವು ನಬಾರ್ಡ್ ಬ್ಯಾಂಕ್ನಿಂದ 6.5-7% ಇಂಟ್ರೆಸ್ಟ್ ತಗೊಂಡು ಇಲ್ಲಿ ರೈತರಿಗೆ ಶೂನ್ಯ ದರದಲ್ಲಿ ಕೊಡ್ತೇವೆ. ಇದು ದೊಡ್ಡ ಲಾಭ ರೈತರಿಗೆ, ಪಂಪ್ಸೆಟ್ ದೊಡ್ಡ ಲಾಭ. ಮತ್ತು ಬೇರೆ ಬೇರೆ ರಿಯಾಯಿತಿಗಳನ್ನು ರೈತರಿಗೆ ಕೊಡುತ್ತೇವೆ. ಇದು ಕೇವಲ ನಮ್ಮ ಸರ್ಕಾರದಲ್ಲಿನೇ ಇತ್ತು, ಹಿಂದಿನ ಸರ್ಕಾರದಲ್ಲಿ ಇಲ್ಲ. ಅಂದರೆ 52,000 ಕೋಟಿದೇನಿದೆಯಲ್ಲ ಅದನ್ನು ನೀವು ಆರಂಭಿಸಿದ್ದು, ಉಳಿದಿದ್ದು ಕಂಟಿನ್ಯೂಯೇಷನ್ ಆಫ್ ಪ್ರೀವಿಯಸ್ ಗವರ್ಮೆಂಟ್. ಕಂಟಿನ್ಯೂಯೇಷನ್ ಅಂದರೆ ನಂಬರ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ನೋಡಿ, ಈಗ ಈ ಶೂನ್ಯ ಬಡ್ಡಿದಾರದ್ದು 5 ಲಕ್ಷ ಮಾಡಿಬಿಟ್ರು ಸಿದ್ದರಾಮಯ್ಯ ಒಬ್ಬ ರೈತನಿಗೆ. ಇವು ಜಾಸ್ತಿ ಆಗ್ತಾ ಹೋಗಿದ್ದಾವೆ ಅಲ್ಲಿ ಕೂಡ ಅಂತ ಹೇಳಿದ್ರು. ಪಂಪ್ಸೆಟ್ ಅದಕ್ಕೆ ಹೇಳಿದ್ದು ನಾನು, ಪಂಪ್ಸೆಟ್ 24 ಲಕ್ಷ ಇದ್ದದ್ದು ಈಗ 36 ಲಕ್ಷಕ್ಕೆ ಹೋಗಿಬಿಡ್ತು 10 ವರ್ಷದಲ್ಲಿ. ಅದೇ ಥರ ಈಗ ನೀವು ಹೇಳಿದ್ರಲ್ಲ, ಈ ವೃದ್ಧಾಪ್ಯ ವೇತನ, ಅಂಗವಿಕಲರ ವೇತನ, ಗರ್ಭಿಣಿ ಸ್ತ್ರೀಯರ ಭತ್ಯ ಮತ್ತು ಇವೆಲ್ಲ ಏನು ಇದ್ದಾವೆ, ಇದು ಹಿಂದೆ ಕೇಂದ್ರ ಸರ್ಕಾರ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಇದ್ದಾಗ ಪ್ರಾರಂಭ ಮಾಡಿದರು. ಲಿಮಿಟೆಡ್ ನಂಬರ್ ಇತ್ತು ಅವಾಗ. ಇವತ್ತು ಕೇಂದ್ರ ಸರ್ಕಾರ ಅದಕ್ಕೆ ಹಣ ಕೊಡುತ್ತೆ. ಎಷ್ಟು? ಕರ್ನಾಟಕಕ್ಕೆ ಬರೀ 500 ಕೋಟಿ ಮಾತ್ರ. ನಾವು ಹಾಕ್ತಾ ಇರೋದು 11,000 ಕೋಟಿ ಈ ಎಲ್ಲ ಇವ್ರಿಗೆ ವೃದ್ಧಾಪ್ಯ ವೇತನ 60 ಆದವ್ರಿಗೆ ಹೆಚ್ಚು ಕಡಿಮೆ ತಗೊಂಡ್ಬಿಟ್ಟಿದ್ದಾರೆ. ಈಗ ಇವೆಲ್ಲದಕ್ಕೂ 11,000 ಕೋಟಿ ಹೋಗುತ್ತೆ ರಾಜ್ಯ ಸರ್ಕಾರದ ವತಿಯಿಂದ. ಅಲ್ಲಿ ಒಂದು 36,000 ಹೋಯಿತು, ಆಮೇಲೆ ರೈತರದ್ದು ಹೋಯಿತು. ಆಮೇಲೆ ಅದ್ರ ಜೊತೆಗೆ ಸುಮಾರು 98 ಲಕ್ಷ ಮಕ್ಕಳಿಗೆ, ಯು ಕ್ಯಾನ್ ಸೇ ರೌಂಡ್ ಆಫ್ 1 crore 1 to 10th ಸರ್ಕಾರಿ ಶಾಲೆಯಲ್ಲಿ ಓದ್ತಿರುವ ಮಕ್ಕಳು ಮತ್ತು ಅನುದಾನಿತ ಶಾಲೆಯಲ್ಲಿ ಓದ್ತಿರುವಂಥ ಮಕ್ಕಳಿಗೆ ಪಠ್ಯಪುಸ್ತಕ, ಬಟ್ಟೆ, ಹಾಲು, ಕೋಳಿ ತತ್ತಿ ಮತ್ತು ಬಾಳೆಹಣ್ಣು ಎಲ್ಲ ಕೊಡೋ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತಾನೆ ಇವತ್ತು ಮಕ್ಕಳ ಸಂಖ್ಯೆ ಪ್ರತಿ ವರ್ಷ ಜಾಸ್ತಿ ಆಗುತ್ತೆ. ಹೌದು, ಎವರೇಜ್ 2%.
ಜನಸಂಖ್ಯೆ ಪ್ರಮಾಣ, ಮಕ್ಕಳ ಸಂಖ್ಯೆ, ಇದು ಎಲ್ಲ ರಾಜ್ಯದಲ್ಲೂ ಆಗುವಂಥದ್ದೇ. ಒಂದು ಸಾಧನೆಗಳನ್ನು ನಿಮಿಷ ನಾನಿದ್ರೆ ಹೇಳಲಿಕ್ಕೆ ಕಾರಣ ಇದೆ. ಇಂಥ ಕಲ್ಯಾಣ ಕೆಲಸಗಳನ್ನು ನಮ್ಮ ರಾಜ್ಯದಲ್ಲಿ ನಾವು ಜಾಸ್ತಿ ಆಗಿ ಮಾಡಿದ್ದೇವೆ ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡಿದರೆ. ಓಕೆ, ಕಂಪೇರ್ ಟು ಬಿಗ್ ಸ್ಟೇಟ್ಸ್ ಲೈಕ್ ಮಹಾರಾಷ್ಟ್ರ, ತಮಿಳುನಾಡು, ಅವರ ಆದಾಯ ನಮಗಿಂತ ಜಾಸ್ತಿ ಇದೆ. ಯಾರ್ದು? ಮಹಾರಾಷ್ಟ್ರ, ತಮಿಳುನಾಡು ಜಾಸ್ತಿ ನಮಗಿಂತ ಜಾಸ್ತಿ ಇದೆ. ಮತ್ತು ಅಲ್ಲಿ ಇಷ್ಟು ಥರದ ಜನರಿಗೆ ನೇರವಾದಂಥ ಸೌಲಭ್ಯಗಳನ್ನು ಕೊಟ್ಟಿರಲಿಲ್ಲ. ಈಗ ಅಲ್ಲಿ ಪ್ರಾರಂಭ ಮಾಡಿದರು ಎಲ್ಲ ಕಡೆ. ನಮ್ಮದು ನೋಡಿ ನಮ್ಮ ಗ್ಯಾರಂಟಿ ಎಲ್ಲರೂ ಕಾಪಿ ಮಾಡ್ತಾ ಇದ್ದಾರೆ. ನಾನು ಯಾಕೆ ಈ ಮಾತು ಹೇಳಿದೆ ಅಂದರೆ 1,20,000 ಕೋಟಿ ಆಗುತ್ತೆ ಇದು. ಇವೆಲ್ಲ ಗ್ಯಾರಂಟಿ, ರೈತರಿಗೆ ಪಂಪ್ ಸೆಟ್ದು, ಮಕ್ಕಳದು, ಇವೆಲ್ಲ ಸೇರಿದರೆ ಇದೆಲ್ಲವನ್ನು ಒಂದು ಸಾಧನೆ ಅಂತ ಅನ್ಕೊಳ್ಳೋಣ. ಇನ್ನೊಂದು 2 ಹೇಳ್ಬೋದಾ? ಅಲ್ಲಿ ಲೆಟ್ ಮಿ ಕಂಪ್ಲೀಟ್ ಇನ್ ಎ ಮಿನಿಟ್ ಇನ್ ದಿಸ್. ಈ 1,20,000 ಕೋಟಿನಲ್ಲಿ ಇದಕ್ಕೆ ಕೇಂದ್ರ ಸರ್ಕಾರದ ಹಣ ಯಾವುದೂ ಇಲ್ಲ. ಇದರಲ್ಲಿ ಇದು ಆಲ್ಮೋಸ್ಟ್ 95% ರಾಜ್ಯ ಸರ್ಕಾರ ಔಟ್ ಆಫ್ ಅವರ್ ಬಜೆಟ್. ಓಕೆ, ಇದು ದೊಡ್ಡ ಸಾಧನೆ ಅಲ್ವಾ ಇದು ನಮ್ಮ ಇದಕ್ಕೆ ಜನಕ್ಕೆ? ಅಂದರೆ 5 kg ಅಕ್ಕಿ ಕೇಂದ್ರ ಸರ್ಕಾರದ್ದು ಅದೆಲ್ಲ ಸೇರಿಸಿ ಒಂದು 5% ಬರ್ಬೋದು ಅಂತ. 5 kg ಸರ್ಕಾರದ ಯಾಕೆ ಅಂತ ಕೇಳಿ. ಅದು ಫುಡ್ ಸೆಕ್ಯೂರಿಟಿ ಆ್ಯಕ್ಟನ್ನು ತಂದಂಥವರು ಮನಮೋಹನ್ ಸಿಂಗ್ 2013ನಲ್ಲಿ ಫುಡ್ ಸೆಕ್ಯೂರಿಟಿ ಆ್ಯಕ್ಟೇ ತಂದುಬಿಟ್ರು. ಅಂದರೆ ಕೊಡಲೇಬೇಕು ಅಂಥೇಳಿ. ಆವಾಗ ಕೇಂದ್ರ ಸರ್ಕಾರ ರಾಜ್ಯಗಳ ಒಬ್ಬ ವ್ಯಕ್ತಿಗೆ ಇದು ಸ್ವಲ್ಪ ಕೇಳಲೇಬೇಕು ನೀವು, 5 kg ಅಕ್ಕಿನ ಕೊಡಬೇಕಂತ ಮನಮೋಹನ್ ಸಿಂಗೇ ಪ್ರಾರಂಭ ಮಾಡಿದರು. ಮೋದಿಯವ್ರ ಸರ್ಕಾರ ಕಂಟಿನ್ಯೂ ಮಾಡ್ತಾರೆ ಅಷ್ಟೇ. ಅದನ್ನು ಅಲ್ಲೇನಾಗಿದೆ, ಸರಾಸರಿ ಪ್ರಮಾಣ ತೆಗೆದಿದ್ದಾರೆ ಬಡವರು ಎಷ್ಟಿದ್ದಾರೆ ಅಂಥೇಳಿ. ಅಂದರೆ ಕರ್ನಾಟಕದಲ್ಲಿ 2 ಜನರಿಗೆ ಅರ್ಹ ವ್ಯಕ್ತಿಗಳಿದ್ದಾರೆ ಅಂತ ಅವ್ರದ್ದೇ ಆದಂಥ ಒಂದು ಮಾನದಂಡದ ಮೇಲೆ ಮಾಡಿದ್ದಾರೆ. ಅಲ್ಲಿ ಅವ್ರು ಏನು ಮಾಡಿದಾರಲ್ಲ, ಎಷ್ಟು ಜನಕ್ಕೆ ಅಷ್ಟು ಜನಕ್ಕೆ ಮಾತ್ರ ಅವರು ಆಹಾರ ಧಾನ್ಯಗಳನ್ನು ಕೊಡ್ತಾರೆ. ಬಿಯಾಂಡ್ ದ್ಯಾಟ್, ಅದಕ್ಕೆ ನಾನು ಹೇಳಿದ್ದು ನಿಮಗೆ, ನಮ್ಮದು 4,40,00,000 ಜನರಿಗೆ ಕೊಡ್ತೀವಿ ನಾವು. ಅದು ನನಗೆ ಎಕ್ಸಾಕ್ಟ್ ಫಿಗರ್ ಗೊತ್ತಿಲ್ಲ. 30 to 35% ಆ್ಯಾವ್ರೇಜ್. ನೋ, ಮೋರ್ ದನ್ ದ್ಯಾಟ್ ಸರ್. ಕರ್ನಾಟಕದ ಜನಸಂಖ್ಯೆನೇ 6 ಕೋಟಿ ಇದೆ. 4,40,00,000 ಅಲ್ಲ, ಕೇಂದ್ರ ಸರ್ಕಾರ ನಿಗದಿಪಡಿಸಿದ್ಕಿಂತ ಮೋರ್ ದ್ಯಾನ್ 30% ರಾಜ್ಯ ಸರ್ಕಾರ ಕೊಡುತ್ತಲ್ಲ, ಅಲ್ಲಿ ಸಬ್ಸಿಡಿ ಸಿಗಲ್ಲ ಅಂತ ಹೇಳಿದ್ದು ನಾನು. ಕೇಂದ್ರ ಸರ್ಕಾರದ್ದು ಈ ಕೇಂದ್ರ ಸರ್ಕಾರ ನಮ್ಮ ಸಬ್ಸಿಡಿ ದರದಲ್ಲಿ ಕೊಡ್ತದೆ. 3 ರೂಪಾಯಿ kg ಅಕ್ಕಿ ಕೊಡ್ತಾರೆ ಅವ್ರು ನಮಗೆ. ಇವರು ಕೊಡುವಂಥ ಸಂದರ್ಭದಲ್ಲಿ ಅವ್ರಿಗೆ ಸಬ್ಸಿಡಿ ಸಿಗಲ್ಲ. ನಾವು ಓಪನ್ ಮಾರ್ಕೆಟಲ್ಲಿ ಖರೀದಿ ಮಾಡ್ಬೇಕು 20-25 ರೂಪಾಯಿ. ಅಲ್ಲೇನೋ ಫ್ರೀ ಕೊಡಲ್ಲ, ಅವರು ಸಬ್ಸಿಡೈಸ್ಡ್ ಇರುತ್ತೆ 3.35, 3 ಇದು. ಹೀಗಾಗಿ ನಮಗೆ ದೊಡ್ಡ ಭಾರ ಬೀಳುತ್ತದೆ ಇದು. ಯಾವುದು ಅಕ್ಕಿ ಕೊಡೋದು ಎಲ್ಲ ಆಹಾರ ಧಾನ್ಯ. ಬರೀ ಅಕ್ಕಿ ಅಲ್ಲ, ರಾಗಿ ಕೊಡ್ತೇವೆ, ಜೋಳ ಕೊಡ್ತೇವೆ, ಕೆಲವು ಸಾರಿ ಸಿಗದೇ ಇರುವ ಹಾಗೆ ಕೊಟ್ಟಿದ್ದೇವೆ. ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಸುಮಾರು 72 ಜನಕ್ಕೆ ಆಹಾರ ಧಾನ್ಯ ಹೋಗುತ್ತೆ ಕಂಪೇರ್ ಟು ಅವರ್ ಪಾಪ್ಯುಲೇಷನ್. ಅಂದರೆ 72% ಜನರು. ಓಕೆ, ದಿಸ್ ಈಸ್ ದ ಹೈಯೆಸ್ಟ್ ಇನ್ ಇಂಡಿಯಾ. ಸ್ಟೇಟ್ ವೈಸ್ ತೊಗೊಂಡ್ರೆ ಸ್ಟೇಟ್ ವೈಸ್ ಇಷ್ಟು ಜನಕ್ಕೆ ಕೊಡಲ್ಲ. ನಮ್ಮಲ್ಲಿ ಸ್ವಲ್ಪ ಕಾರ್ಡ್ಗಳು ಜಾಸ್ತಿ ಕೊಟ್ಬಿಟ್ಟಿದ್ದಾರೆ. ನಾ ಬರೋಣ ಅಂದೆ ಆ ವಿಷಯಕ್ಕೆ, ನೀವೇ ಬಂದುಬಿಟ್ರಿ. ನೀವೇ ಬಂದುಬಿಟ್ರಿ. ಕರ್ನಾಟಕದಲ್ಲಿ ನಿಜವಾಗ್ಲೂ 72% ಜನ ಬಡತನ ರೇಖೆಯಿಂದ ಕೆಳಗಡೆ ಇದ್ದಾರಾ? ಈಗ ಕಂಫರ್ಟ್ ಝೋನ್ ನೋಡಿ, ಇದಾರ ಇಲ್ಲ ಅನ್ನೋದಕ್ಕಿಂತ ಜನಗಳನ್ನು ಒಂದು ಕಂಫರ್ಟ್ ಝೋನಲ್ಲಿ ಇಡಬೇಕಲ್ಲ. ಏನು ತಪ್ಪಿದೆ ಆಹಾರ ಧಾನ್ಯ ಕೊಟ್ಟರೆ? ನಮ್ಮ ಮೊನ್ನೆ ಊರಿಗೆ ಹೋಗಿದ್ದೆ ಸರ್ ಲಾಸ್ಟ್ ವೀಕು. ಆಟೋದಲ್ಲಿ ಲೌಡ್ ಸ್ಪೀಕರ್ ಹಾಕೊಂಡು ಕೂತ್ಕೊಂಡು ಬರ್ತಾರೆ, ರೇಷನ್ ಅಕ್ಕಿ ಕೊಡೋದಿದೆಯಾ ಅಂತ. ಕಣ್ಣಾರೆ ನೋಡಿದ್ದು ನಾನು ಇದನ್ನು. ಕೂತ್ಕೊಂಡು ಬರೋದು ಆಟೋದಲ್ಲಿ, ರೇಷನ್ ಅಕ್ಕಿ ಕೊಡೋದಿದೆಯಾ ಅಂತ. ಜನ ರೇಷನ್ನಿಂದ ತಂದ ಅಕ್ಕಿಯನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಕೊಡ್ತಾರೆ. ಎಷ್ಟು 20-22 ರೂಪಾಯಿ. ಆಮೇಲೆ ಇಲ್ಲಿ ಫಿಲಿಫ್ರೇಜ್ ಆಗಲ್ಲ. ಈಗ ಇದರಲ್ಲಿ ಸೋರಿಕೆ ಆಗಲ್ಲ. ಈಗ ಹ್ಯಾಂಡ್ ಇದನ್ನು ಮಾಡಿದ್ದಾರೆ, ಗೊತ್ತಿರ್ಬೇಕು ನಿಮಗೆಲ್ಲ. ಹೌದು, ಅವರೇ ಹೋಗಿ ಅವ್ರೆ ಮನೆಯಲ್ಲಿ ಯಾರಾದರೂ ಒಬ್ರು ಹೋಗಿ ಹ್ಯಾಂಡ್ ಕೊಟ್ಟರೆ ಮಾತ್ರ. ರೈಟ್. ರಾಯ್ ರೆಡ್ಡಿ ಅವರೇ, ನಿಮ್ಮನ್ನು ಸರ್ಕಾರದ ವೈಫಲ್ಯಗಳ ಬಗ್ಗೆ ಕೇಳಿದ್ರೆ ನೀವೇನು ಹೇಳೋದಿಲ್ಲ. ಒಂದು 2-3 ವಿಷಯಗಳು ಇದರಲ್ಲಿ ನಾವು ಇನ್ನೊಂದು ಸ್ವಲ್ಪ ಬೆಟರ್ ಪರ್ಫಾರ್ಮ್ ಮಾಡಬಹುದಾಗಿತ್ತು. ಬಗ್ಗೆ ನಾನು ಹೇಳೋದಿಲ್ಲ ಅಂತ ನಾನೇನು ಹೇಳಿಲ್ಲ. ಓಕೆ, ಒಂದು ಆಡಳಿತ ಅಂದಮೇಲೆ
ಒಂದು ಜೀವನ ಅಂದಮೇಲೆ ಒಬ್ಬ ವ್ಯಕ್ತಿ ಅಂದಮೇಲೆ ಸಫಲತೆ ವೈಫಲ್ಯತೆ ಎಲ್ಲರಲ್ಲೂ ಇರುತ್ತೆ. ಯಾರು 100% ನಾವು 100% ಸರಿ ಇದ್ದೇವೆ ಅಂತ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಎಸ್. ಆದರೆ ಪ್ರಮುಖವಾದಂಥ ಅಲ್ಲ, ನನ್ನ ಪ್ರಶ್ನೆ ಇದ್ದದ್ದು ಯಾವ ರೀತಿ ಈ ಸಾಧನೆಗಳನ್ನು ವಿವರವಾಗಿ ಎಕ್ಸ್ಪ್ಲೇನ್ ಮಾಡಿದ್ರಲ್ಲ, ಇಂಥ ವಿಷಯದಲ್ಲಿ ನಾವು ಇನ್ನೊಂದು ಸಾಧನೆಗಳನ್ನು ಇನ್ನೂ ಮುಗಿಸ್ಲಿಲ್ಲ ನಾನು. ಅದಕ್ಕೆ ನಾನು ವೈಫಲ್ಯತೆ ಬಂದಿಲ್ಲ. ನಾನು ಓನ್ಲಿ ಜನಗಳಿಗೆ ನೇರವಾದಂಥ ಇದು ಕಲ್ಯಾಣದ ಕೆಲಸ ಮಾಡಿದ್ದೇವೆ. ದಿಸ್ ಈಸ್ ಒನ್ ಆಫ್ ದ ವೆರಿ, ಯಾಕೆ ಹೇಳ್ತೀನಿ ಇದಂದರೆ, ಭಾಳ ಜನ ಗ್ಯಾರಂಟಿ ಸ್ಕೀಮ್ಗಳನ್ನು ಟೀಕೆ ಮಾಡೋದನ್ನು ನಾನು ನೋಡಿದ್ದೇನೆ. ಅದಿರಲಿ, ಅದು ವಿರೋಧ ಪಕ್ಷಗಳಿರ್ಬೋದು, ವಿರೋಧ ಪಕ್ಷಗಳು ಸತತವಾಗಿ ಮಾಡ್ತವೆ. ಟೀಕೆನೂ ಮಾಡಿದರು. ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೇ ಟೀಕೆ ಮಾಡಿದರು ಈಗ ಇದನ್ನು. ಈಗ ಅವರೇ ಅನಿವಾರ್ಯವಾಗಿ BJP ಎಲ್ಲ ಕಡೆ ಈ ಸ್ಕೀಮ್ಗಳನ್ನು ಕಾಪಿ ಮಾಡಿದರು. ಮಾಡಿದ್ದು ನಾನು ವೆಲ್ಕಮ್ ಮಾಡ್ತೇನೆ. ಯಾಕಂದರೆ ಬಡವರಿಗೆ ಕೊಟ್ಟಿದ್ದಾರೆ, ತೀರ್ಮಾನ ಮಾಡಿದ್ದಾರೆ, ಓಟಿನ ಸಲುವಾಗಿ ಮಾಡಿದಾರೋ ಇದ್ರ ಸಲುವಾಗಿ ಮಾಡಿದಾರೋ ಮಾಡ್ಕೊಳ್ಳಿ, ಆದರೆ ಜನಕ್ಕೆ ಒಳ್ಳೆಯದಾಗ್ತಾ ಇದೆ, ವಿ ವೆಲ್ಕಮ್ ದ್ಯಾಟ್. ಬಟ್ ಟೀಕೆ ಮಾಡುವಂಥ ಸಂದರ್ಭದಲ್ಲಿ ಯೋಚನೆ ಮಾಡಿ ಮಾಡಬೇಕಾಗಿತ್ತು ಪ್ರಧಾನಮಂತ್ರಿ ಅಂತವ್ರು. ಉಳಿಕೆದವ್ರು ಮಾಡ್ಕೊಳ್ಳಿ, ಪಾರ್ಟಿಯವ್ರು BJP ಪಾರ್ಟಿಯವ್ರು ಇರ್ಬೋದು, JDS ಯಾರೋ ತಮ್ಮ ಇದಕ್ಕೆ ಮಾತನಾಡ್ತಾರೆ. ಪ್ರಧಾನಮಂತ್ರಿ ಮಾತಾಡುವಂಥ ಮಾತು ಇದಲ್ಲ. ಆದಾಗ್ಯೂ ಕೂಡ ಇದರ ಜೊತೆಗೆ ನೋಡಿ, ಸಾಕಷ್ಟು ಸಾಧನೆಗಳಂದರೆ ಏನು ನೀವು ಕೇಳ್ಬೋದು. ಈಗ ಸರ್ಕಾರದಲ್ಲಿ ಹಣದ ಅಭಿವೃದ್ಧಿಗಾಗಿ ಹಣದ ಕೊರತೆ ಆಗ್ತಾಯಿದೆ. ಅದರರ್ಥ ನಾವು ಅಭಿವೃದ್ಧಿ ಮಾಡಲಿಲ್ಲ ಅಂತ ತಿಳ್ಕೊಬೇಡಿ. ಹನುಮಕ್ಕನವರೇ, ನಾವು ಪ್ರಾಮಾಣಿಕವಾಗಿ ಮಾತಾಡೋಣ. ಸಿದ್ದರಾಮಯ್ಯ ಅವರು ಈ 3 ಬಜೆಟನ್ನು ಈ ಸಾರಿ ಇದು ಮುಗಿಸಿದ 4ನೇ ಬಜೆಟು. ನಾನೇ 4 ಬಜೆಟ್ಗಳನ್ನು ತಯಾರು ಮಾಡುವಲ್ಲಿ ಐ ಆಮ್ ದ ಪಾರ್ಟ್ ಆಫ್ ಇಟ್. ಸಿದ್ದರಾಮಯ್ಯನವರು ಆರ್ಥಿಕ ಮಂತ್ರಿಗಳು, ನಾನು ಅಡ್ವೈಸರ್ ಅಂದಮೇಲೆ ಡೆಫಿನೆಟ್ಲಿ ಐ ಆಮ್ ಎ ಪಾರ್ಟ್ ಆಫ್ ಇಟ್. ಎಸ್. ನಾವು ಮಾಡಿದಂಥ ಇದಕ್ಕೆ ಅವ್ರು ಸಿಗ್ನೇಚರ್ ಹಾಕ್ತಾರೆ ಅಷ್ಟೇ. ಕರೆಕ್ಟೋ ಇಲ್ಲೋ, ಇನ್ನು ತೆಗಿರಿ, ಇದನ್ನು ಹಾಕಿರಿ ಅಂತ ಹೇಳ್ತಾರೆ. ಬಟ್ ಪ್ರಿಪೇರ್ ಮಾಡೋರು ನಾವೇ ಅಲ್ಲ, ನಾವು ಆಫೀಸರ್ಸ್. ಯೋಚನೆ ಮಾಡಿ, ಕರ್ನಾಟಕದಲ್ಲಿ ನಾನು 23-24ನೇ ಸಾಲಿನಲ್ಲಿ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿ, ಹಣಕಾಸಿನ ಮಂತ್ರಿಗಳಾಗಿ ಬಜೆಟ್ ಕೊಟ್ಬಿಟ್ಟಿದ್ರು. ಅಂದರೆ ಏನೇನು ಮಾಡ್ತೀವಿ ಅಂತ ಹೇಳಿ ಹೊರಟೋಗ್ಬಿಟ್ಟಿದ್ರು ಅವ್ರು ಫೆಬ್ರವರಿಯಲ್ಲಿ. ಅದನ್ನು ನಾವು ಬಂದ ತಕ್ಷಣ ಜುಲೈನಲ್ಲಿ ಹೊಸ ಕೆಲಸಗಳನ್ನು ಬದಲಾವಣೆ ಮಾಡಿರ್ಬೋದು, ಆದರೆ ಹಳೆ ಕೆಲಸಗಳನ್ನು ಬದಲಾವಣೆ ಮಾಡಲಿಕ್ಕೆ ಬರೋಲ್ಲ. ಉಸ್ಪಿಲ್ಲೋ ಅವ್ರು ಮಾಡಲೇಬೇಕು. ಕರೆಕ್ಟ್. ಆದರೆ ಆ ಸಂದರ್ಭದಲ್ಲಿ ನಾವು ಗಮನಿಸಬೇಕು, ಬಸವರಾಜ ಬೊಮ್ಮಾಯಿಯವರು ಒಬ್ಬ ನುರಿತ ರಾಜಕಾರಣಿ. ಅಂದರೆ ವಿಷಯಗಳು ಗೊತ್ತಿದೆ ಅವ್ರಿಗೆ, ಬೇರೆಯವ್ರ ಥರ ಹಗುರವಾಗಿ ಇದಂತೆಲ್ಲ ಅಭ್ಯಾಸ ಮಾಡಿದ್ದಾರೆ. ಆದರೆ ಏನಾಯಿತು, ಅವ್ರದ್ದು ಸುಮಾರು 2,47,000 ಕೋಟಿ ರೂಪಾಯಿಗಳನ್ನು ಕಾಮಗಾರಿ ಮಂಜೂರು ಮಾಡಿಬಿಟ್ರು ಎಲೆಕ್ಷನ್ ಇಯರ್ ಅಂತ. ಅದಕ್ಕೆ ಬರೀ 42,000 ಕೋಟಿ ಹಣ ಇಟ್ಟರು ಬಜೆಟಲ್ಲಿ. ಮುಂದೆ ನಾವು ಅಧಿಕಾರಕ್ಕೆ ಬರ್ತೇವೆ, ಕೊಡ್ತೇವೆ ಅಂತೇಳಿ. ಅದೇನಾಯ್ತಲ್ಲ, ಆ ಬರೀ 42,000 ಕೋಟಿ ಇಟ್ಟು 2,47,000 ಕೋರ್ಸ್ ಬಿಟ್ಟು ಹೋಗಿಬಿಟ್ರಲ್ಲ, ಅದ್ರ ಪೇಮೆಂಟ್ ನಾವು ಮಾಡ್ತಾಯಿದ್ದೀವಿ. ಈಗ ಹಳೆ ಕೆಲಸಗಳ ಪೇಮೆಂಟು ನಮ್ಮ ಸರ್ಕಾರ ಮಾಡ್ತಾಯಿದ್ದೀವಿ. ಅದನ್ನೇ ನಾವು ಫಸ್ಟ್ ಇಯರ್ ಒಂದು ಸಂಪೂರ್ಣವಾಗಿ ಮುಖ್ಯಮಂತ್ರಿಗಳು ಬಜೆಟ್ ಸ್ಪೀಚಲ್ಲಿ ಹೇಳಿದರು, ನೀವು ಈ ಥರ ಹಣ ಕೊಡದೇ ಹಿಂಗೆಲ್ಲ ಮಾಡಿ ಹೋಗಿಬಿಟ್ಟಿದ್ರಿ, ನಮ್ಮ ಮೇಲೆ ಭಾರ ಹೇರಿ ಹೋಗಿದ್ರಿ, ಇದನ್ನೆಲ್ಲ ಪೇಮೆಂಟ್ ಮಾಡ್ಬೇಕಾದ್ರೆ ನಮಗೆ 4-5 ವರ್ಷನೇ ಬೇಕಾಗ್ಬೋದು ಅಂತ ಅವತ್ತೇ ಹೇಳಿದರು. ಬಸವರಾಜರಾಯರು, ಇದು ತುಂಬ ಡ್ರ್ಯಾಗ್ ಹಾಕ್ಕೊಂಡು ಹೋಗ್ಬಿಡುತ್ತಿದ್ದು. ನಾವು ಅಂಥ ಸಾಧನೆಗಳ ಬಗ್ಗೆ ಮಾತಾಡಿದ್ರೆ ನೀವು 1.5 ತಾಸು ಸಾಧನೆಗಳ ಬಗ್ಗೆನೇ ಮಾತಾಡ್ಬಿಡ್ತೀರಿ. ಮಧ್ಯೆ ಪ್ರಶ್ನೆಗಳನ್ನು ತಗೊಳ್ಳೋಣ. 2018ರಲ್ಲಿ ಸಿದ್ದರಾಮಯ್ಯನವರು ಅಧಿಕಾರದಿಂದ ಕೆಳಗಿಳಿದ್ರಲ್ಲ, ಆವಾಗ ಮುಂದಿನ ಸರ್ಕಾರದ ಮೇಲೆ ಏನು ಭಾರ ಬಿಟ್ಟು ಹೋಗಿರಲಿಲ್ವಾ ಅಂತ? ಅಲ್ಲ, ಇಲ್ಲ ಆವಾಗ ಆರ್ಥಿಕ ಶಿಸ್ತು ಭಾಳ ಇತ್ತು. ಈಗಲೂ ಆರ್ಥಿಕ ಶಿಸ್ತಿದೆ. ನಮಗೆ ಎಷ್ಟು ಪ್ರಮಾಣದಲ್ಲಿ ಹಣ ಬೇಕಾಗ್ತದೆ ಅದು ಸಾಕಾಗ್ತಾ ಇಲ್ಲ ಅನ್ನೋದಕ್ಕೆ ನಾನು ಹಿಂದಿನ ಸರ್ಕಾರ ಸಹಜ. ಈಗ ನಾವು BJP ಅವರು ಬಂದು ಕೂತ್ಕೊಂಡಾಗಲೆಲ್ಲ ಕೇಳ್ತೀವಿ, ಕ್ರೂಡ್ ಆಯಿಲ್ ರೇಟ್ ಕಡಿಮೆ ಆಗಿತ್ತಪ್ಪ, ಪೆಟ್ರೋಲು ಡೀಸೆಲ್ ರೇಟ್ ಯಾಕೆ ಇಳಿಸ್ಲಿಲ್ಲ ನೀವು ಅಂತ. ಅವ್ರು ಹೇಳೋದೇನು, ಮನಮೋಹನ್ ಸಿಂಗ್ನವರು ಪೆಟ್ರೋಲ್ ಬಾಂಡು ಆಯಿಲ್ ಬಾಂಡ್ ಮಾಡಿಟ್ಟು ನಮ್ಮ ಮೇಲೆ ಭಾರ ಹೊರಸೋಗ್ಬಿಟ್ಟಿದ್ರು, 2,40,000 ಕೋಟಿ ನಾವು ತೀರಿಸ್ಬೇಕಾಗ್ಬಂತು ಅಂತಾರೆ. ಸುಮ್ಮನೆ ಅಲ್ಲಲ್ಲ, ಆರ್ಥಿಕ ಹಿಂದಿನ ಸರ್ಕಾರದ ಭಾರವನ್ನು ಈ ಸರ್ಕಾರ ಹೊತ್ಕೊಂತು, ಅದರಿಂದಾಗಿ ನಮಗೇನೋ ಸಮಸ್ಯೆ ಆಯಿತು. ಅದು ಸಮಸ್ಯೆ ಯಾಕೆ ಎರಡು ಕಡೆ ಕೇಳಿಸ್ಕೊಂಡಿದ್ದೀವಿ ನಾವು. BJP ಅವರಿಂದನೂ ಕೇಳಿಸ್ಕೊಂಡಿದ್ದೀವಿ, ಕಾಂಗ್ರೆಸ್ ಅವರಿಂದನೂ ಕೇಳಿಸ್ಕೊಂಡಿದ್ದೀವಿ. ಒಂದು ನಿಮಿಷ ಸುಮ್ಮನೆ ಇಲ್ಲ ನೋಡಿ. BJP ಅವ್ರ ಥರ ನಾನು ಮಾತಾಡ್ಲಿಕ್ಕೆ ಆಗಲ್ಲ.
ವಿ ಶುಡ್ ಹ್ಯಾವ್ ಎ ಆಯಿಲ್ ಬಾಂಡ್ಗೂ ಇವ್ರದಕ್ಕೂ ಸಂಬಂಧವೇ ಇಲ್ಲ. ಇದನ್ನು ಆಯಿಲ್ ಬಾಂಡ್ ಏನು ಹೊಸದಾಗಿ ಮಾಡಿಲ್ಲ, ಅದ್ರ ಬಗ್ಗೆ ಅದು ಚರ್ಚೆ ಬೇರೆ ಮಾಡೋಣ ಬೇಕಾರೆ. ಅದು ಆಯಿಲ್ ಪ್ರೈಸ್ ಬಗ್ಗೆ ಮಾತಾಡೋದ್ರೆ ನಾನು ಮಾತಾಡ್ತೇನೆ, ಅವೆಲ್ಲ ಟೈಮ್ ಇಲ್ಲ. ಈಗ ನೀವು ಲಿಮಿಟೇಷನ್ಸ್ ಹೇಳ್ತೀರಿ. ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ, ಕೆಲವು ಧ್ವನಿಗಳು ಈ ಥರ ಬರಲಿಕ್ಕೆ ಕಾರಣ ಬಿಕಾಸ್ ವರ್ಕ್ನಾಗೆ ನಾವು ಪೇಮೆಂಟ್ ಮಾಡಲೇಬೇಕಂತ ಪ್ರಸಂಗ 2 ವರ್ಷ ಹೋಯಿತು ಅಂತ ನಾನು ಹೇಳೋದಕ್ಕೆ ಅಷ್ಟೇ ಹೇಳಿದೆ ಅದನ್ನು. ಈಗ ಸಿದ್ದರಾಮಯ್ಯ ಬಜೆಟನ್ನು ನೀವು ಯೋಚನೆ ಮಾಡಬೇಕು. 24, 25, 25, 26, 26, 27 ಅಂದರೆ ಈಗ 26, 27 ಬಜೆಟ್ ಕೊಟ್ಟಿದ್ದೇವೆ. ಈಗ ಬಿಟ್ಬಿಡಿ, ಫಸ್ಟ್ ಇಯರ್ ನಾನು ಅಷ್ಟು ಕೇಳಿಸಿ ಬಿಟ್ಬಿಟ್ಟೆ. 24, 25 ನಮ್ಮ ಬಜೆಟ್ ಸೈಜ್ ವಾಸ್ 3,71,000 crores ಬಜೆಟ್ ಸೈಜ್. 25, 26 4,09,000 crores. ಈಗ 4,49,000 crores. ಅಂದರೆ ಈ 3 ವರ್ಷಗಳಲ್ಲಿ ದಿ ಸೈಜ್ ಆಫ್ ದ ಬಜೆಟ್ 371ರಿಂದ 449ಕ್ಕೆ ಹೋಗಿದೆ. 49,000 ಒಂದು 30. 79. ಅಂದರೆ 79,000 ಕೋಟಿ ರೂಪಾಯಿ ಗಾತ್ರದ ಬಜೆಟವನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಹೆಚ್ಚು ಮಾಡಿದ್ದಾರೆ. ಮತ್ತು ಇಷ್ಟು ಹೆಚ್ಚಾಗಬೇಕಾದ್ರೆ ನಮ್ಮ ಹತ್ರ ಹಣಕಾಸಿನ ಸಂಗ್ರಹಣೆ ಮತ್ತು ಅಭಿವೃದ್ಧಿಗೆ ಹಣ ಇದೆ ಅಂತಲೇ ತಾನೇ ಅದರ ಅರ್ಥ. ಆಮೇಲೆ ಕೇಂದ್ರ ಸರ್ಕಾರ 15ನೇ ಹಣಕಾಸಿನಲ್ಲಿ ನಮಗೆ ಆದಂಥ ಅನ್ಯಾಯದ ಹೊರತಾಗಿಯೂ ಕೂಡ ಈಗ 16ನೇ ಹಣಕಾಸಿನಲ್ಲಿ ಸ್ವಲ್ಪ ಸುಧಾರಣೆ ಆಗಿದೆ. ನಾವು ಫೈಟ್ ಮಾಡಿ 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 ಸುಧಾರಣೆ ಸ್ವಲ್ಪ ನಮಗೆ ಏನು ಅವ್ರು 4.67 ಕೋರ್ಸ್ ಹಿಂದೆ ಕೊಡ್ತಾಯಿದ್ದು ಪರ್ಸೆಂಟೇಜು, ಅದನ್ನು 3.61ಗೆ ತಂದುಬಿಟ್ರು. ಈಗ 4.13%ಗೆ ಮೊನ್ನೆ ಹೆಚ್ಚು ಮಾಡಿಕೊಟ್ಟಿದ್ದಾರೆ. ಸ್ವಲ್ಪ ಸುಧಾರಣೆ ಮಾಡಿಕೊಟ್ರು. ಅಲ್ಲಿ ನಮಗೆ ಪ್ರತಿ ವರ್ಷ 20ರಿಂದ 25,000 ಕೋಟಿ ನಮ್ಗೆ ಹೊಡ್ತಾ ಬಿತ್ತು 6 ವರ್ಷ. ಈ ಮಾತನ್ನು ಫಸ್ಟ್ ನಾನು ಹೇಳಿದಂಥವನು ಬಸವರಾಜ ಬೊಮ್ಮಾಯಿ. ಯಡಿಯೂರಪ್ಪ ಚೀಫ್ ಮಿನಿಸ್ಟರ್ ಇದ್ದರು. ಇದು ನಿಮ್ಗೆ ಗೊತ್ತು, ನಾನು ವಿವರಕ್ಕೆ ಹೋದರೆ ಇದು ಭಾಳ ಆಗುತ್ತೆ. ಹೊಡ್ತಾ ಬಿತ್ತು ನಮಗೆ. ನೀವು ಇದರ ಬಗ್ಗೆ ಯೋಚನೆ ಮಾಡಿರಿ ಅಂತ ಹೇಳಿದ್ರೆ ಯಡಿಯೂರಪ್ಪನವ್ರು ಅದ್ರ ಬಗ್ಗೆ ಚಿಂತನೆ ಮಾಡಲಿ. ಬಸವರಾಜ ಬೊಮ್ಮಾಯಿ ಇವರ ಎಜುಕೇಟೆಡ್ ಮ್ಯಾನ್, ನಿಮ್ಗೆ ಬರ್ತಿದ್ರೆ ಇದನ್ನು ಮಾಡಲಿ ಅಂದರೆ ಅವ್ರಿಗೆ ಹೇಳೋ ಧೈರ್ಯನೇ ಬರಲಿಲ್ಲ ಯಾರಿಗೂ ಕೇಂದ್ರಕ್ಕೆ ಹೋಗಿ. ಹೀಗಾಗಿ ನಮ್ಗೆ ಹೊಡ್ತಾ ಬಿದ್ದು ಈ ವರ್ಷ ನಮಗೆ ಒಂದು 9,000 ಕೋಟಿ ಜಾಸ್ತಿ ಬಂತು ಈ 16ನೇ ಹಣಕಾಸಿನ ಆಯೋಗದಿಂದ. ನಮಗೊಂದು ಪ್ರತಿ ವರ್ಷ ಒಂದು 20-25,000 ಕೋಟಿ ಇಲ್ಲಿನೂ ಕಡಿಮೆ ಬಂದಿದ್ದರಿಂದ ಅನ್ನೋದಕ್ಕೆ ನಾನು ಮೊದಲೇ ಯಾಕೆ ನಮಗೆ 2-3 ವರ್ಷ ನಮಗೆ ಅಭಿವೃದ್ಧಿಗೆ ಹಣ ಕಡಿಮೆ ಆಗ್ತದೆ ಅದು ಮಾತಾಡ್ತಾ ಇದ್ರಲ್ಲ ಅನ್ನೋದಕ್ಕೆ ಇವೆಲ್ಲ ಕಾರಣಗಳನ್ನು ನಾನು ಬ್ರಾಡರ್ ಆಗಿ ರಾಜ್ಯದ ಜನರಿಗೆ ಬ್ರಾಡರ್ ಆಗಿ ಅಲ್ಲ, ಒಂದು ನಿಮಿಷ. 4,49,000 ಕೋಟಿಯ ಟೋಟಲ್ ಬಜೆಟು. ಅದರಲ್ಲಿ ಕಂಪಲ್ಸರಿ ಎಕ್ಸ್ಪೆಂಡಿಚರ್ಗಳು ಎಷ್ಟಾಗ್ತವೆ? ಸಂಬಳ, ಕಮಿಟೆಡ್ ಎಕ್ಸ್ಪೆಂಡಿಚರು ಖಂಡಿತವಾಗಿ 1,28,000 ಕೋಟಿ ಹೋಗುತ್ತೆ. ನಿಮ್ಮ ನೌಕರಸ್ಥರಿಗೆ ಸಂಬಳ ಮತ್ತು ಪೆನ್ಷನ್ನೇ ನಿಮಗೆ 40,000 ಕೋಟಿ ಹೋಗುತ್ತೆ ನೌಕರಸ್ಥರಿಗೆ. 1 ಲಕ್ಷ ಟೋಟಲ್ ಆಗೋದು ಕಮಿಟೆಡ್ 90,000 ಇದಕ್ಕೆ ಹೋಗುತ್ತೆ ಸಂಬಳಕ್ಕೆ. 1,30,000 ಕೋಟಿ ಹೋಯಿತು. 128. ಅದರಲ್ಲಿ ಏನಾಯಿತು, ನಮ್ಮ ಸರ್ಕಾರ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ಮೇಲೆ 7ನೇ ವೇತನ ಆಯೋಗದ ಶಿಫಾರಸಿನಂತೆ 27.5% ಏರಿಸ್ಬಿಟ್ರು ಬೇಸಿಕ್ ಇದಕ್ಕೆ. ಒಬ್ಬ ಕ್ಲಾಸ್ 4 ದರ್ಜೆ ಈ ಅಟೆಂಡರ್ಸು ಸಿಪಾಯಿಗಳು ಇವರೇನಿದ್ದಾರೆ ಅವರಿಗೆ ಒಂದು 10,000 ಜಂಪ್ ಆಯಿತು. ಬೇರೆಯವರಿಗೆ ಅದೇ ಥರ ಜಾಸ್ತಿ ಆಗ್ತಾ ಹೋಯಿತು. ನಾನು ಬಜೆಟನ್ನು ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. 4,49,000 ಕೋಟಿಯಲ್ಲಿ 1,30,000 ಕೋಟಿ ಸಂಬಳ ಸಾರಿಗೆಗೆ ಹೋಗ್ಬಿಡ್ತು. ಒಂದು 20 ಇದಕ್ಕೆ ಹೋಗುತ್ತೆ. ಯಾವುದಕ್ಕೆ? ಸಬ್ಸಿಡಿ ಹೋಗುತ್ತೆ. ಸೊ 130, 120. ನಾವೀಗ 82,000 ಕೋಟಿ ಇದಕ್ಕೆ ಕೊಡ್ತಾ ಇದ್ವಿ ಅಭಿವೃದ್ಧಿ ಕೆಲಸಗಳಿಗೆ. 82,000 ಎಸ್, ಈ ಸಲ ಉಳಿದಂಥದ್ದು. ಹೌದು. ಈ ಗ್ಯಾರಂಟಿ ಯೋಜನೆಗಳು ಜನರ ಮಧ್ಯೆ ಹೆಂಗೆ ರಿಸೋನೇಟ್ ಆಗ್ತಾ ಇದ್ದಾವೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಏನಾದ್ರು ಮೆಕ್ಯಾನಿಸಮ್ ಇಟ್ಕೊಂಡಿದ್ದೀರಾ? ಜನರಿಗೆ ಇಷ್ಟ ಆಗ್ತಾ ಇದ್ದಾವ, ಸಹಾಯಕವಾಗ್ತಾ ಇದ್ದಾವ? ಜನರಿಗೆ ಸರ್ವೆ ಮಾಡಿದ್ದಾರೆ. ಏನು ಹೇಳ್ತವೆ ಸರ್ವೆಗಳು? ಅಫ್ಕೋರ್ಸ್ ಎವ್ರಿಬಡಿ ಈಸ್ ಸ್ಯಾಟಿಸ್ಫೈಡ್. ಯಾರು ಬಿಟ್ಕೊಡ್ತಾರೆ? ಈ ಗೃಹಲಕ್ಷ್ಮಿ 2,000 ಬಿಟ್ಕೊಟ್ಬಿಡ್ತಾರೆ ಯಾರ? ನೋಡಿ, ಗ್ಯಾರಂಟಿ ಸ್ಕೀಮನ್ನು ರೋಲ್ ಬ್ಯಾಕ್ ಮಾಡಲಿಕ್ಕೆ ಯಾವ ಸರ್ಕಾರಕ್ಕೂ ಸಾಧ್ಯವೇ ಇಲ್ಲ. ಅದನ್ನು ತೆಗಿತೇನೆ ಅಂದರೆ ಜನ
ಪ್ರತಿಭಟನೆ ಮಾಡ್ತಾರೆ. ಮೀಸಲಾತಿ ಇದ್ದಂಗಿದು. ಅಲ್ಲ, ಮೀಸಲಾತಿ ಪ್ರಶ್ನೆ ಅಲ್ಲ, ಇದು ಮೀಸಲಾತಿ ವಿಚಾರ ಬೇರೆ. ಅಲ್ಲ ಅಂದರೆ ಮೀಸಲಾತಿ ತೆಗಿತೀವಿ ಅಂದರೆ ಜನ ಅದು ಹೆಚ್ಚು ರಾಜಕೀಯ ಒತ್ತಡಗಳು ಬೇರೆ ಬೇರೆ ಕಾರಣಕ್ಕಾಗಿ ಮೀಸಲಾತಿಯಲ್ಲಿ ಸ್ವಲ್ಪ ಆ್ಯಡ್ ಆಗುತ್ತೆ. ಇಲ್ಲಿ ಅವರ ಪ್ರತಿ ಜೀವನದ ಪ್ರಶ್ನೆ ಇದು. ಮತ್ತೆ ನಿಮ್ಮ ಮಿನಿಸ್ಟರ್ಗಳೇ ಹೇಳ್ತಾರೆ ಯಾರ್ಯಾರಿಗೂ ಅರ್ಹರಲ್ಲದೆ ಇರೋರಿಗೆ ಗ್ಯಾರಂಟಿ ಹೋಗ್ತಾ ಇದೆ, ಅದನ್ನು ಮತ್ತೆ ರೀವಿಸಿಟ್ ಮಾಡಬೇಕು, ಫಲಾನುಭವಿಗಳ ಸಂಖ್ಯೆ ಕಡಿಮೆ ಮಾಡಬೇಕು. ಇರ್ಬೋದು. ಒಂದು ನಾನು ಸಣ್ಣ ಪುಟ್ಟವರಲ್ಲ ಸರ್, ಸತೀಶ್ ಜಾರಕಿಹೊಳಿ ಹೇಳ್ತಾರೆ ಈ ಮಾತನ್ನ. ಈಗ ಅವ್ರವ್ರ ಅಭಿಪ್ರಾಯಗಳನ್ನು ಅವ್ರು ಹೇಳ್ತಾರೆ. ನಾನು ಅದ್ರ ಬಗ್ಗೆ ಹೇಳಬೇಕಾದ್ರೆ ನನ್ನ ಅಭಿಪ್ರಾಯದಲ್ಲಿ 100% ರೈಟ್ ಅಂತ, ಇನ್ನೂ 10% ಜಾಸ್ತಿ ಕೊಡಿ ಜನಕ್ಕೆ ಅಂತಾರೆ. ಅರೆ, ಜನರ ಹಣ ಜನಕ್ಕೆ ಕೊಡ್ತೀರಿ ನೀವು, ಇದರಲ್ಲಿ ಯಾವುದು ಲಂಚ ಇಲ್ಲ, ಯಾವುದು ಇದು ಇಲ್ಲ. ಆಗಿರ್ಬೋದಪ್ಪ, ಒಂದು 10% ಜನ. ಅರ್ಹತೆ ಅಂದರೆ ಏನು? ಅರ್ಹತೆಯ ಮಾನದಂಡ ಬೇರೆ ಬೇರೆ ಇದೆ. ಪಾಪ ನಮ್ಮ ಹಳ್ಳಿಗಳಲ್ಲಿ ಇವತ್ತೇ ಟೌನ್ನೇ ತಗೊಳ್ಳಿ, ಬೆಂಗಳೂರು ಅಂತ ದೊಡ್ಡ ಟೌನ್ಗಳಲ್ಲಿ ಎಷ್ಟು ಜನ ಕಷ್ಟಪಡ್ತಾರೆ, ಎಷ್ಟರ ಮಟ್ಟಿಗೆ ಊಟಕ್ಕೆ, ಸಾರಿಗೆಗೆ, ಬೇರೆ ಬೇರೆ ಇದಕ್ಕೆ ಎಷ್ಟು ತೊಂದರೆ ಇದೆ. ಏನೋ ನಾವೇ ಕಂಫರ್ಟ್ ಇದ್ವಿ, ನಮಗೇನೋ ಒಂದು ಕಾರ್ ಇದೆ, ಮನೆ ಇದೆ, ಊಟ ಇದೆ, ತಿಂಡಿ ಇದೆ, ಬೇಸರ ಆದ್ರೆ ಹೋಟ್ಲಿಗೆ ಹೋಗಿ ತಿಂದು ಬರ್ತೇವೆ. ಎಷ್ಟು ಜನಕ್ಕೆ ಈ ಥರ ಇದೆ? ಅವ್ರಿಗೇನು ಒಂದು 2,000 ಕೊಟ್ಟರೆ ಏನೂ ಹೋಗೋದಿದೆ. ಏನಪ್ಪ ಅದರಲ್ಲಿ ಸೋರಿಕೆ ಆಗ್ತದೆ, ಭ್ರಷ್ಟಾಚಾರ ಆಗ್ತದೆ ಅಂದರೆ ಐ ಡೂ ಅಗ್ರಿ, ಜನರ ಹಣ ಹಾಳಾಗುತ್ತೆ. ಇದರಲ್ಲಿ ಯಾವುದು ಜೀರೋ ಭ್ರಷ್ಟಾಚಾರ. ಅದಕ್ಕೆ ನನ್ನ ಪ್ರಕಾರ ಒಬ್ಬ ಆರ್ಥಿಕ ಸಲಹೆಗಾರನಾಗಿ ಒಂದು ಇದನ್ನು ಕಟ್ ಮಾಡಬಾರ್ದು. ಕಡೆಯಾಗಿ ಕೂಡಿ ಸಂತೋಷದಿಂದ ಜನ ಇರಲಿ ಅಂತ ನನ್ನ ಅಭಿಪ್ರಾಯ. ರಾಯರೆಡ್ಡಿ ಅವರೇ, 3 ವೈಫಲ್ಯಗಳನ್ನು ಹೇಳ್ಬೋದು. ಆ ವೈಫಲ್ಯ ಅನ್ನೋದೇ ಹೋದರೂ ಇಂತಿಂಥದ್ರಲ್ಲಿ ನಾವು ಇನ್ನೊಂದು ಸ್ವಲ್ಪ ಬೆಟರ್ ಪರ್ಫಾರ್ಮ್ ಮಾಡಬಹುದಾಗಿತ್ತು. ಡೆಫಿನೆಟ್ಲಿ. ಏನಾಗಿದೆ ನೋಡಿ, ನಮ್ಮ ಆಡಳಿತದ ವ್ಯವಸ್ಥೆಯಲ್ಲಿ ಈ ಮೊದಲಿಂದ ಕಂಪೇರ್ ಮಾಡ್ತಾ ಬಂದರೆ ಏನೊಂದು ಎಫಿಷಿಯನ್ಸಿ ಅಂತ ಏನು ಕರಿತೀವಲ್ಲ, ಎಫಿಷಿಯನ್ಸಿ ನಾಟ್ ಬಿಕಾಸ್ ಆಫ್ ಸಿದ್ದರಾಮಯ್ಯ ಗೌರ್ಮೆಂಟ್ ಆರ್ ಪ್ರಿವಿಯಸ್ ಗೌರ್ಮೆಂಟ್ ಆರ್ ದಿಸ್ ಥಿಂಗ್, ಸ್ವಲ್ಪ ಆಡಳಿತದಲ್ಲಿ ಬಿಗಿ ಹಿಡಿತ ಮತ್ತು ಕೊಡುವಂಥ ಇದನ್ನು ಜಾಸ್ತಿ ಆಗಬೇಕು, ಪರ್ಫಾರ್ಮೆನ್ಸ್ ಸರಿಯಾಗಿ ಆಗಬೇಕು. ಆ ಮಟ್ಟ ಇನ್ನೂ ಸುಧಾರಣೆ ಆಗಬೇಕಾಗಿದೆ. ಕೆಟ್ಟೋಗಿದೆ ಒಂದು ಹಂತದಲ್ಲಿ. ಯಾವಾಗಿಂದ ಕೆಟ್ಟು ಅಂದರೆ ಈ 2004 ಏನು ಈ ಸಮ್ಮಿಶ್ರ ಸರ್ಕಾರಗಳು ಬಂದು ನೋಡ್ರಿ, ಅವಾಗ ಈ ಶಾಸಕರನ್ನು ಖರೀದಿ ಮಾಡೋಕ್ಕೆ ಹೋದರು, ಶಾಸಕರನ್ನ ಅಡ್ಜಸ್ಟ್ ಮಾಡ್ಲಿಕ್ಕೆ ಹೋದರು, ಆಫೀಸರ್ಸ್ಗಳನ್ನು ಅವ್ರು ಹೇಳಿದ್ದನ್ನು ಹಾಕೋದು, ಈ ಟ್ರಾನ್ಸ್ಫರ್ ದಂಧೆ ಇದೆಯಲ್ಲ, ಇಟ್ ಈಸ್ ಅ ಬಿಗ್ ಇಂಡಸ್ಟ್ರಿ ಇನ್ ಕರ್ನಾಟಕ. ಹೌದು. ವಿಚ್ ಎವರ್ ಗೌರ್ಮೆಂಟ್, ಇದು ನನ್ನ ಸರ್ಕಾರ ಹಿಂದಲ್ ಸರ್ಕಾರ ಅಂತ ಹೇಳೋದಿಲ್ಲ, ಇಟ್ ಈಸ್ ಅನ್ ಇಂಡಸ್ಟ್ರಿ. ವ್ಯಾಪಕವಾದ ಭ್ರಷ್ಟಾಚಾರನೇ ಇದು. ಇದರಲ್ಲಿ ಮುಲಾಜಿನಲ್ಲೇ ಹೇಳಬೇಕಾಗ್ತದೆ. ಆ ಸರ್ಕಾರ ಈ ಸರ್ಕಾರ ಅಲ್ಲ. ಪ್ರಮಾಣ ಒಂದರಲ್ಲಿ ಜಾಸ್ತಿ ಇರ್ಬೋದು, ಪ್ರಮಾಣ ಕಡಿಮೆ ಇರ್ಬೋದು. ಇದು ಯಾವಾಗಿಂದ ಪ್ರಾರಂಭ ಆಯಿತು, ಆಡಳಿತ ಇದು ಕಡಿಮೆ ಆಗ್ತಾನೆ ಬಂದುಬಿಟ್ಟಿದೆ. ಆಮೇಲೆ ಜಾತಿ ಆಧಾರಿತವಾಗಿ ಪೋಸ್ಟಿಂಗ್ ಕೊಡೋದು ಇವೆಲ್ಲ ನಡೆದುಬಿಡ್ತು. ಯಾಕಂದರೆ MLAಗಳನ್ನು ಹ್ಯಾಪಿ ಇಡಬೇಕು, ಮಿನಿಟ್ರನ್ನ ಹ್ಯಾಪಿ ಇಡಬೇಕು ಅಂಥೇಳಿ. ಹೀಗಾಗಿ ನಾವೇನು ಹಿಂದೆ ಒಂದು ಎಫಿಷಿಯೆಂಟಾಗಿ ಗವರ್ನೆನ್ಸನ್ನು ಮಾಡ್ತಾಯಿದ್ವಿ, ಇದು ಕಾಲಾಂತರದಿಂದ ಕಡಿಮೆ ಆಗ್ತಾ ಬಂದಿದೆ. 2013ರಿಂದ 2018 ಸಿದ್ದರಾಮಯ್ಯನವರ ಗವರ್ನೆನ್ಸನ್ನು ಇದಕ್ಕೆ ಕಂಪೇರ್ ಮಾಡಿದರೆ ಎಸ್, ಆದರೆ ನಾನು ಕಾಲಾಂತರದಿಂದ ಕಡಿಮೆ ಆಗ್ತಾ ಬಂದಿದೆ ಅಂದರೆ ದಟ್ ಮೀನ್ಸ್ ವಾಟ್ ಇಟ್ ಮೀನಿಂಗ್ ಕಂಪೇರ್ ಟು ಪ್ರೀವಿಯಸ್ ಕಡಿಮೆ ಆಗ್ತಾ ಬಂದಿದೆ. ಅದರ ಅರ್ಥ ಸಿದ್ದರಾಮಯ್ಯ ವಿಫಲರಾಗಿದ್ದಾರಂತ ಅಲ್ಲ, ಬಿಕಾಸ್ ಆಫ್ ದ ಕೊಲ್ಯಾಪ್ಸ್ ಆಫ್ ದ ಸಿಸ್ಟಮ್. ಅದನ್ನು ತರಲಿಕ್ಕೆ ಏನು ಮಾಡಿದ್ದೇವೆ ಅದು ಭಾಳ ಮುಖ್ಯ. ನೋಡಿ, ಈಗ 5 ಪ್ರಮುಖವಾದಂಥ ಇಲಾಖೆಗಳು, ನಾನು ಆನೆಸ್ಟಾಗಿ ಹೇಳ್ತೀನಿ, ಸಿದ್ದರಾಮಯ್ಯನವರು ಪ್ರಾಮಾಣಿಕವಾಗಿ ಒಪ್ಕೊಳ್ತಾರೆ ಅದನ್ನು. ಏನು ಮಾಡೋದಪ್ಪ, ಈ ವರ್ಗಾವಣೆಯಲ್ಲಿ ಆಗ್ತಿರುವಂಥ ಭ್ರಷ್ಟಾಚಾರ, ಆಡಳಿತದ ಇದನ್ನು ಸರಿ ಮಾಡಲೇಬೇಕು ಅನ್ನೋದು ಸಿದ್ದರಾಮಯ್ಯನಿಗೊಂದು ಹಠ ಇದೆ. ನಾವು ಒಪ್ಪಲೇಬೇಕು ಸಿದ್ದರಾಮಯ್ಯನ. ಒಂದು ಜನಪರ ಕಳಕಳಿ ಇದೆ ಆ ವ್ಯಕ್ತಿ ಹತ್ರ. ಆಡಳಿತ ಮಾಡಬೇಕಲ್ಲ, ನನಗೆ ಇದು ನಿಲ್ಲಿಸಲೇಬೇಕಲ್ಲ ಅನ್ನೋದು ನನ್ನ ಜೊತೆಗೆ ಚರ್ಚೆ ಮಾಡ್ತಾ ಇರ್ತಾರೆ. ಅದಕ್ಕೆ ನಾವು ಕೊಟ್ಟಂಥ ಸಲಹೆಯನ್ನು ಅವ್ರು ಒಪ್ಕೊಂಡ್ರು. ಓಕೆ. ಈಗ ನೋಡಿ, ನಿಮಗೆ ಲಾಸ್ಟ್ ಟೈಮ್ ನಾನು ಹೇಳಿದೆ, ಎಕ್ಸೈಸ್ ಡಿಪಾರ್ಟ್ಮೆಂಟು ಈ ವರ್ಷ ಮತ್ತೆ ಸೂಪರ್ಡೆಂಟ್ವರೆಗೆ ತಂದಿದ್ದೇವೆ. ಅಂದರೆ ಟ್ರಾನ್ಸ್ಫರ್ಸ್ ಇದಕ್ಕೆ ದುಡ್ಡಿಲ್ಲ. ಮೊದಲು ಈ ಎಕ್ಸೈಸ್ ಇನ್ಸ್ಪೆಕ್ಟರ್ಗಳವ್ರಿಗೆ ಮಾತ್ರ ಇತ್ತು, ಅದರರ್ಥ ನಿಂತುಬಿಟ್ಟಿತ್ತು ಲಂಚ ಅಂತ ನಾನು ಹೇಳ್ತಿಲ್ಲ. ಈಗ ಒಂದು ಅಪ್ ಟು ಸೂಪರ್ಡೆಂಟ್ ತಿನ್ನಂಗಿಲ್ಲ. ಯಾಕೆ ಮೊನ್ನೆ ಒಂದು ಪ್ರಕರಣಗಳಾದವಲ್ಲ, ಈ ಸೂಪರ್ಡೆಂಟ್ ಮಾಡಿದರು. ಅದನ್ನು ಕೌನ್ಸಿಲಿಂಗ್ ಎಫೆಕ್ಟಿವ್ ಆಗಿ ಕಳೆದ ವರ್ಷ ಮಾಡಿದ್ರಿಂದ ಪರಿಣಾಮಕಾರಿ ಆಗಿರಲಿಲ್ಲ. ಈ ವರ್ಷ ಅದಕ್ಕೆ ಒಂದು ರೂಲ್ಸ್ ಮಾಡಿದರು. ಬರೀ ನಾವು ಬಜೆಟಲ್ಲಿ ಓದಿದ ತಕ್ಷಣ ಆಗಲ್ವಲ್ಲ,
ನೀವು ಕೇಳಿದ್ರಿ ಲಾಸ್ಟ್ ಟೈಮ್ ಇದ್ರೆ, ಅದಕ್ಕೆ ನಾನು ಹೇಳ್ತೀನಿ. ಅದಕ್ಕೆ ಈಗ ಒಂದು ರೂಲ್ ರೆಡ್ಡಿ ಒಬ್ಬ ಮಿನಿಸ್ಟರ್ ಜೊತೆಗೆ ಮೊನ್ನೆ ಊಟ ಕೂತ್ಕೊಂಡಿದ್ದೆ ನಾನು. ಅವ್ರದ್ದು ಇಲಾಖೆಯಿಂದ ಒಂದು ಟ್ರಾನ್ಸ್ಫರ್ ಲಿಸ್ಟ್ ಬಂದಿತ್ತು. ಇದು ಏನು ರೀ ಹಿಂಗೆ ಮಾಡಿಟ್ಟಿದ್ದೀರಿ ಅಂದೆ ನಾನು. ಅವ್ರ ಮೊಬೈಲ್ ತೆಗೆದು ವಾಟ್ಸಪ್ ಚಾಟ್ನಲ್ಲಿ ತೋರಿಸೋದು, ಸರ್ ಹಿಂಗೆ ಲಿಸ್ಟ್ ಬರ್ತಾವೆ ನಮಗೆ, ನಾವು ಮಾಡಬೇಕಾಗತ್ತೆ ಸರ್, ನಮ್ಮದು ಒಂದೇ ಒಂದು ಹೆಸರು ನಮ್ಮದಿಲ್ಲ ಇದರಲ್ಲಿ ಅಂತ. ಲಿಸ್ಟ್ ಎಲ್ಲಿಂದ ಬಂತು ಅನ್ನೋದರ ಹೆಸರು ಕೂಡ, ಕಳಿಸಿದವರ ಹೆಸರು ಕೂಡ ಮೊಬೈಲ್ನಲ್ಲಿ ಸೇವ್ ಆಗಿತ್ತು. ಆದ್ದರಿಂದ ಇನ್ ಥಿಯರಿ ಇನ್ ಪ್ರಾಕ್ಟಿಕಲ್ ವ್ಯತ್ಯಾಸಗಳು ಬಹಳ ಇರ್ತವೆ. ಈಗ ಕೌನ್ಸಿಲಿಂಗಿಗೆ ಹೆಂಗೆ ಈಗ ಟೀಚರ್ದು ಮೊದಲು ಟ್ರಾನ್ಸ್ಫರ್ಸು ಚಿಲ್ಲರೆ ಬಲ್ಲರೆ ಟ್ರಾನ್ಸ್ಫರ್ಗೆ ದುಡ್ಡು ತೊಗೊಂಡು ಮಾಡ್ತಿದ್ರು ಅವಾಗ ಟೀಚರ್ಸು. 10,000 15,000 ಇತ್ತು. ಇಲ್ಲಿ 10 ಲಕ್ಷ 15 ಲಕ್ಷ ಇಲ್ಲಿದೆ ಇತ್ತಲ್ಲ, ಅದೆಲ್ಲ ಕಟ್ ಆಗ್ತಾಯಿದೆ ಈಗ. ಯಾವುದು ಎಕ್ಸೈಸ್ ಹೋಯ್ತು, ಕಮರ್ಷಿಯಲ್ ಟ್ಯಾಕ್ಸ್ ಹೋಯ್ತು, ಇನ್ನು ಮೈನ್ಸ್ ಆ್ಯಂಡ್ ಜಿಯಾಲಜಿ ಇದೆ, ಅದು ಕೌನ್ಸಿಲಿಂಗ್ ಆಗಬೇಕು. ಇವೆಲ್ಲ ಅಧಿಕಾರಿಗಳ ದೊಡ್ಡ ಕೈವಾಡನೆ ಇದೆ. ಇದು ಬರೀ ನೀವು ರಾಜಕಾರಣಿಗಳು ನಾವು ಅಷ್ಟೇ ಅಂತಲ್ಲ, 90% ನಮ್ಮ ಹಿಂದಿರ್ತಾರಲ್ಲ ಅಧಿಕಾರಿಗಳು, ಮುಂದೆ ನಾವಿರ್ತೇವೆ ಫ್ರಂಟ್ ಸೀಟಲ್ಲಿ. ಅವ್ರು ತಿಂದಿದ್ದು ಕಾಣೋದಿಲ್ಲ, ನಾವು ತಿಂದಿದ್ದೇ ಕಾಣಿಸ್ತದೆ. ಅದಕ್ಕೆ ಇವೆಲ್ಲ ಹೋಗ್ಬೇಕು ಅನ್ನೋದ್ರ ಸಲುವಾಗಿಯೇ ಇವತ್ತು ಸರ್ಕಾರ ವಿಧಾನಸಭೆಯಲ್ಲೇ ಓಟ್ ಹಾಕ್ಸ್ಬಿಟ್ಟಿದ್ದೀವಿ. ಏನು ತೆಗಿಯೋಕ್ಕೆ ಬರಲ್ಲ ಇನ್ನು. ಈ ಪಿ ಡಿ ಒಗಳು ನೋಡಿ, ಪಿ ಡಿ ಒಗಳದ್ದು ಮಾಡಿದ್ದೇವೆ, ಶಾಸಕರು ಗಲಾಟೆ ಮಾಡ್ತಾಯಿದ್ದಾರೆ. ಸಬ್ ರಿಜಿಸ್ಟ್ರದ್ದು ಮಾಡಿಬಿಟ್ಟಿದ್ದೇವೆ. ತಹಸೀಲ್ದಾರಿಗೆ ತರಬೇಕಂದ್ರು ಮತ್ತು ತಹಸೀಲ್ದಾರಿಗೆ ತಂದರೆ ಎಮ್ ಎಲ್ ಎಗಳು ಎದ್ದು ಕೊಡ್ತಾರೆ, ಸಬ್ ಇನ್ಸ್ಪೆಕ್ಟ್ರ್ ತಂದರೆ ಎದ್ದು ಕೊಡ್ತಾರೆ. ಇನ್ನೂ ಸ್ವಲ್ಪ ಇದೆ, ಕಾಲದಲ್ಲಿ ಬರ್ತದೆ ಅಂತ. ಈ ಪ್ರತಿ ವರ್ಷ ಸ್ವಲ್ಪ ಮಾಡ್ತೀವಿ. ಈಗ 5 ಇಲಾಖೆಯಲ್ಲಿ ಕಮರ್ಷಿಯಲ್ ಟ್ಯಾಕ್ಸಲ್ಲಿ ಟೋಟಲ್ ಈಗ ಈ ಲಂಚದ ವ್ಯವಹಾರ 5ರ ಮಟ್ಟದಲ್ಲಿ ನಿಂತಿದೆ. ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಸ್ವಲ್ಪ ಇದೆ, ಎಲ್ಲಿ ಅಂಗಡಿಗೆ ಹೋಗಿ ವಸೂಲಿ ಮಾಡ್ತಾರೆ, ಯಾರು ಇನ್ಸ್ಪೆಕ್ಟರ್ಗಳು ಹೆದರಿಸ್ತಾರೆ, ಇದನ್ನೆಲ್ಲ ಮಾಡ್ತಾರೆ. ಅದಕ್ಕೆ ಈ ಸೂಪ್ರೆಂಟ್ ಲೆವೆಲಲ್ಲಿ ಇವೆಲ್ಲ ಆದಾಗ ಒಂದೇ ಸಾರಿ ನಿಲ್ಲೋದಿಲ್ಲ ಭ್ರಷ್ಟಾಚಾರ. ಮಜಾ ಮಾಡಿಬಿಟ್ಟಿರ್ತಾರೆ, ಒಂದೇ ಸಾರಿ ನಿಲ್ಲೋದ್ರೆ ಅವನು ಕಷ್ಟ ಅಲ್ಲ. ಅದಕ್ಕೆ ವಿಧಾನಸೌಧದ 3 ಜೀವನಾನುಭವಗಳಿಂದ ಬರುತ್ತೆ. 3 ದಿನಗಳಿಂದ ಒಬ್ಬ ಎಕ್ಸೈಸ್ ಇನ್ಸ್ಪೆಕ್ಟರ್ ಬಂದಿದ್ರು ನನಗೆ ಈ ಆರೋಪಗಳ ಬಗ್ಗೆ. ಇನ್ನೂ ನಿಲ್ಲಬೇಕು ಎಕ್ಸೈಸ್ ಇನ್ಸ್ಪೆಕ್ಟರ್ ಒಬ್ಬರು ಬಂದಿದ್ರು, ಈ ಆರೋಪಗಳ ಬಗ್ಗೆ ಕೇಳಿದೆ. ತುಂಬ ಹರಾಸ್ ಮಾಡ್ತೀರಂತಲ್ರಿ ನೀವು ಬಾರ್ ಓನರ್ಗಳನ್ನು, ಅವರಿವ್ರನ್ನ. ಅಂದರೆ 49,000 ಕೋಟಿ ಕಲೆಕ್ಟ್ ಮಾಡಬೇಕು ಅಂತ ಟಾರ್ಗೆಟ್ ಕೊಟ್ಟಿದ್ದಾರೆ ಸರ್. ನಾವು ಒತ್ತಡ ಹಾಕದೇ ಇದ್ರೆ ಇನ್ನೆಲ್ಲಿಂದ ಬರುತ್ತೆ? ಲಂಚಕ್ಕೂ ಸಂಬಂಧ ಇಲ್ಲ. ನಮ್ದು ಈ ವರ್ಷ ಇರೋದು 45,000 ಕೋಟಿ ಇದೆ. ಅದು ಸೇಲ್ ಮೇಲೆ ಸಂಬಂಧ. ಸೇಲ್ ಮಾಡಿ ಅಂತ ಪ್ರೆಷರ್ ಹಾಕ್ತೀವಿ ಅಷ್ಟೇ ನಾವು ಅಂತ. ಸೇಲ್ ಅವ್ರು ಮಾಡ್ರಿ ಅಂತಂದ ತಕ್ಷಣ ಹೆಂಗೆ ಸೇಲ್ ಮಾಡ್ತಾರೆ? ಅಂಗಡಿಯಲ್ಲಿ ಬಂದು ಅವ್ರು ಪರ್ಚೇಸ್ ಮಾಡೋದು ಹೊರತು ಅವ್ರು ಹೆಂಗೆ ಒತ್ತಾಯ ಮಾಡ್ತಾರೆ? ಅವರು ಒತ್ತಾಯ ಮಾಡಲಿಕ್ಕೆ ಆಗಲ್ಲ. ಅವ್ರು ಹೇಳೋದು ಹೋಗಿ ಒತ್ತಾಯ ಏನು ಮಾಡ್ತಾರೆ ಅಂದರೆ ನಿಮ್ಮ ಸೇಲನ್ನು ಸರಿಯಾಗಿ ಇದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಹೊರತು ಅಲ್ಲ. ಮೊದಲೆಲ್ಲ ಇತ್ತದು ಲಂಚ ತಿಂದು ಎಲ್ಲ ಮಾಡ್ತಾಯಿದ್ರು. ಈಗ ಅಲ್ಲಿ ಕಡಿಮೆ ಆಗ್ತಾ ಇದೆ. ಬಟ್ ಇಟ್ ಮೇ ಟೇಕ್ 1 year 2 years. ನ್ಯಾಚುರಲ್ ಇಲ್ಲ, ಒಂದೇ ಸಾರಿ ಕಟ್ ಆಫ್ ಆಗೋದು ಕಷ್ಟ ಇದೆಯಲ್ಲ. ಓಕೆ, ವೈಫಲ್ಯತೆಗಳು ಪ್ರಶ್ನೆ. ಬಿಫೋರ್ ಗೋಯಿಂಗ್ ಟು ದ ಕ್ವಿಕ್ ಆನ್ಸರ್, ಭ್ರಷ್ಟಾಚಾರ ಈ ಹಿಂದೆ ಯಡಿಯೂರಪ್ಪನವರು ಬೊಮ್ಮಾಯಿ ಅವರ ಸರ್ಕಾರದ ಅವಧಿಗೂ ಈ ಅವಧಿಗೂ ಕಡಿಮೆ ಆಗಿದೆ ಅಂತ ನೀವು ಧೈರ್ಯವಾಗಿ ಹೇಳ್ತೀರಾ? ಭ್ರಷ್ಟಾಚಾರ ನಾನು ಕಡಿಮೆ ಆಗಿದೆ ಅನ್ನೋಂಥ ಮಾತನ್ನು ನಾನು ಹೇಳ್ತಾ ಇಲ್ಲ. ಅತಿ ಪೀಗೆ ಹೋಯ್ತು ಯಡಿಯೂರಪ್ಪನವ್ರ ಕಾಲದಲ್ಲಿ. ಬೊಮ್ಮಾಯಿಯವ್ರದ್ದು ಎಫೆಕ್ಟಿವ್ ಗವರ್ನೆನ್ಸ್ ಇರಲಿಲ್ಲ, ಅದು ಕಂಟಿನ್ಯೂ ಆಗ್ತಾ ಬಂತು ನಮ್ಮ ಸರ್ಕಾರದಲ್ಲಿ. ಅದಕ್ಕೆ ನಾನು ಹೇಳಿದ್ದು, ಇದನ್ನು ತಡೀಲಿಕ್ಕೆ ಪರಿಣಾಮಕಾರಿಯಾದಂಥ ಕಾನೂನಿನ ಕ್ರಮಗಳನ್ನು ಈಗ ನಾವು ತರ್ತಾ ಇದ್ದೀವಿ. ಅದರರ್ಥ ಏನು? ಇಟ್ ಹ್ಯಾಸ್ ಬಿನ್ ಕಂಟಿನ್ಯೂಡ್. ನಾವು ಭ್ರಷ್ಟಾಚಾರ ನಮ್ಮ ಸರ್ಕಾರದಲ್ಲಿ ಇಲ್ಲವೇ ಇಲ್ಲ, ಎಲ್ಲ ಸರಿ ಇದೆ ಇಲ್ಲ ಅಂತ ನಾವು ಪ್ರಶ್ನೆ ಕೇಳಿದ್ರೆ ನಮ್ದು ಆತ್ಮವಂಚನೆ ಆಗುತ್ತೆ. ಇಲ್ಲವೇ ಇಲ್ವಾ? ಕಡಿಮೆ ಆಗಿದೆಯಾ ಅಂತ ಕೇಳಿದೆ ಅಷ್ಟೇ. ಕಡಿಮೆ ಆಗುವಂಥ ಪ್ರಾಮಾಣಿಕ ಪ್ರಯತ್ನಗಳು ನಡೆದಿದ್ದೇವೆ ಸರ್ಕಾರ ಮಟ್ಟದಲ್ಲಿ. ಓಕೆ, ಎಸ್. ಇದು ಇದನ್ನೆಲ್ಲ ಮುಂದಿನ ಮಾಡ್ಕೊಂಡು ಹೋಗ್ಬೇಕು. ಇದು ನೋಡಿ, ನಾನು ಹೇಳಿದ್ದು ನಿಮ್ಗೆ 20 ವರ್ಷದಿಂದ ಮಿತಿ ಮೀರಿ ಹೋಗ್ಬಿಟ್ಟಿದೆ. ಮೊದಲು ಲಂಚ ಇಷ್ಟಿರಲಿಲ್ಲ, ಚುನಾವಣೆ ವೆಚ್ಚಗಳು ಇಷ್ಟಿರಲಿಲ್ಲ. ನೋಡಿ, MLAಗಳು ಕೂಡ ಇವತ್ತು ಆನೆಸ್ಟಾಗಿ ಮಾತಾಡಬೇಕಾದ್ರೆ, ಈಗ ನಾನು 1985 MLA ಆದವನಂತು, ಅವತ್ತೆಷ್ಟು ಖರ್ಚು ಮಾಡ್ತಾಯಿದ್ವಿ, ಇವತ್ತು ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ MLA? ಮೊನ್ನೆ ಬಾಗಲಕೋಟೆ ಬೈ ಎಲೆಕ್ಷನ್ಗೆ ಎಷ್ಟು ಖರ್ಚು ಮಾಡಿದ್ರಿ? ಅವೆಲ್ಲ ಹೇಳೋಕ್ಕಾಗುತ್ತೇನ್ರಿ? ಮಾಡಿದೆವಪ್ಪ ಅಷ್ಟೇ. ಬಸವರಾಜ ರಾಯರೆಡ್ಡಿಯವರೇ, ಇವತ್ತಿನ ಕಾಲದಲ್ಲಿ ಎವ್ರಿಥಿಂಗ್ ಹ್ಯಾಸ್ ಬಿಕಮ್ ಅ ಪರ್ಸೆಪ್ಷನ್ ಬ್ಯಾಟಲ್. ಒಂದು ಸರ್ಕಾರ ಹೇಗೆ ಕೆಲಸ ಮಾಡ್ತಾ ಇದೆ, ಪಕ್ಷ ಹೇಗೆ ನಡೀತಾ ಇದೆ, ಎಲ್ಲವೂ ಕೂಡ ಜನರ ದೃಷ್ಟಿಕೋನದ ಮೇಲೆ ಹೋಗ್ತಾ ಇದೆ. ಹಾಗಿರುವಾಗ 2013ರಿಂದ 2018 ತನಕದ ಸಿದ್ದರಾಮಯ್ಯನವರ ಸರ್ಕಾರವನ್ನು ಈಗಿನ ಸರ್ಕಾರವನ್ನು ಕಂಪೇರ್ ಮಾಡಿ ನೋಡಿದಾಗ ಅವಾಗ ಒಂಥರ ಅನ್ಕ್ವಶ್ಚನೇಬಲ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ನಾಯಕತ್ವ ಬದಲಾವಣೆ ಆಗುತ್ತಾ? ಚರ್ಚೆ ಇಲ್ಲ, ಏನಿಲ್ಲ. ಈ 3 ವರ್ಷ ಅದರಲ್ಲೇ ಕಳೆದೋಗ್ಲಿಲ್ವಾ? 2.5 ವರ್ಷಕ್ಕೆ ಮುಖ್ಯಮಂತ್ರಿ ಬದಲಾವಣೆ ಅಂತೆ, 3 ವರ್ಷ ಆಯಿತು, ಯಾವಾಗ ಆಗುತ್ತೆ? ಶಾಸಕರುಗಳು ದಿಲ್ಲಿ ಪ್ರವಾಸ ಮಾಡ್ತಾರಂತೆ. ಶಾಸಕರು ದಿಲ್ಲಿ ಪ್ರವಾಸ ಮಾಡ್ತಾ ಇರೋದು ನಾಯಕತ್ವದ ಬದಲಾವಣೆ ಪ್ರಶ್ನೆಗಲ್ಲ.
ಆಡಳಿತದಲ್ಲಿ ಒಂದು ಅಂದರೆ ಮಂತ್ರಿಮಂಡಲದಲ್ಲಿ ರೀಶಫಲ್ ಮಾಡಿರಿ, ನಮಗೂ ಅವಕಾಶಗಳನ್ನ ಕೊಡಿ, ಹಿಂದಿನವರೇ ಎಲ್ಲ ಮಂತ್ರಿಗಳಾಗಿದ್ದಾರೆ, ನಮ್ಗೆ ಅವಕಾಶ ಕೊಡಿ ಅನ್ನೋದ್ರ ಸಲುವಾಗಿ ಪಕ್ಷದ ವರಿಷ್ಠರಿಗೆ ಕೇಳಲಿಕ್ಕೆ ಹೋಗ್ತಾ ಇದ್ದಾರೆ. ಹೀಗಾಗಿ ಅದೇನು ತಪ್ಪೇನಲ್ಲ ಹೋಗೋದ್ರಲ್ಲಿ, ಇಸ್ ನಥಿಂಗ್ ರಾಂಗ್. 2004ಗೆ ಸ್ಟಾರ್ಟ್ ಆಯ್ತು ಸಮಸ್ಯೆ. 2008ಅಲ್ಲಿ ಯಡಿಯೂರಪ್ಪ ಬಂದಾಗ ಅವ್ರಿಗೆ ಮೆಜಾರಿಟಿ ಇರಲಿಲ್ಲ. ಆಪರೇಷನ್ ಕಮಲ ಅಂತ ಹೇಳಿ ಹಣ ಕೊಟ್ಟು ಶಾಸಕರನ್ನ ಖರೀದಿ ಮಾಡುವಂಥ ಕೆಲಸ ಪ್ರಾರಂಭ ಆಯಿತು. ಸ್ವಲ್ಪ ಸಿದ್ದರಾಮಯ್ಯನವ್ರು ಬಂದು ನೆಕ್ಸ್ಟು 13ರಿಂದ ಇದು ಸುಧಾರಣೆ ಆಗೋ ಕೆಲಸ ಆಯಿತು. ಮತ್ತು 18ರಲ್ಲಿ ಶಾಸಕರ ಕೊರತೆ ಬಂತು. BJPಯವರು ಮತ್ತೆ ಈ ಆಪರೇಷನ್ ಕಮಲ ಅಂತ ಹೇಳಿ ಮಾಡಿ ಇವೆಲ್ಲ ಕಾನೂನು ಬಾಹಿರ ಮತ್ತು ಇವೆಲ್ಲ ಕೆಲಸಗಳನ್ನು ಮಾಡ್ತಾ ಹೀಗಾಗಿ ಒಟ್ಟಾರೆ ಅದ್ರ ಜೊತೆಗೆ ಚುನಾವಣೆಯ ವೆಚ್ಚ, ನಾನು ಅದನ್ನೇ ಹೇಳ್ತಿದ್ದೆ ನಿಮಗೆ. ಚುನಾವಣೆ ವೆಚ್ಚದ ಬಗ್ಗೆ ಭಾಳ ಯೋಚನೆಯನ್ನು ಮಾಡಬೇಕು ಇವತ್ತೆಲ್ಲ ಕಡೆ. ಸುಮ್ಮನೆ ಪ್ರಧಾನಮಂತ್ರಿಯವ್ರು ಭಾಷಣ ಹೊಡಿತಾರೆ ಅಷ್ಟೇ. ಅಲ್ಲ, ನನ್ನ ಪ್ರಶ್ನೆಗೆ ಬರೋಣ ಸರ್. ಈಗ ಚುನಾವಣೆ ವೆಚ್ಚ 18ರ ತನಕ 2013ರಿಂದ 18ರ ತನಕ ಸಿದ್ದರಾಮಯ್ಯನವರು ಅನ್ಕ್ವಶ್ಚನೇಬಲ್ CM. ಈಗ ಮುಖ್ಯಮಂತ್ರಿಗಳು ಎಲ್ಲೇ ಹೋದರೂ ಮಾಧ್ಯಮದ ಮುಂದೆ ಪ್ರಶ್ನೆ, 5 ವರ್ಷ ನೀವೇ ಇರ್ತೀರಾ, ನಾಯಕತ್ವ ಬದಲಾವಣೆ ಆಗತ್ತಾ, ಅವ್ರು ಹೇಳೋದು ಹೈಕಮಾಂಡ್ ಅಲ್ಲ, ಅದು ಕನೆಕ್ಟೆಡ್ ಇದಕ್ಕೆ ಮಾತಾಡ್ತಿದ್ದೀನಿ. ಆವಾಗ ಪ್ರಶ್ನೆ ಏನಿತ್ತು ಅಂದರೆ ಇವು ಯಾವುದು ಹಣದ ವೆಚ್ಚ ಇಷ್ಟೊಂದು ಇವು ಇರಲಿಲ್ಲ. ಬರ್ತಾ ಜಾಸ್ತಿ ಆದಾಗ ನೀವು 2013 ಕಂಪೇರ್ ಮಾಡಿದಾಗ ಅಲ್ಲಿ ನಾನು ಆಗಬೇಕನ್ನಂಥ ಪ್ರತಿಸ್ಪರ್ಧಿ ಕಡಿಮೆ ಇತ್ತು. ಈ ಸಾರಿ ಪ್ರತಿಸ್ಪರ್ಧಿಗಳ ಸಂಖ್ಯೆ ಸ್ವಲ್ಪ ಜಾಸ್ತಿ ಆಗಿದೆ. ಅದರಲ್ಲಿ ಪ್ರಮುಖವಾಗಿ DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿದ್ದಾರೆ. ನನಗೊಂದು ಅವಕಾಶ ಕೊಡಿ ಅಂತ ಕೇಳ್ತಾರೆ. ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಅಲ್ಲಿ ಏನಾಗ್ತದೆ, ಕೆಲವು ಜನ ಅವ್ರಿಗೆ ಇದ್ದಂಥವರು ಒಂದು ಸೃಷ್ಟಿ ಮಾಡ್ತಾರೆ. ಇವತ್ತು ಕೊಟ್ಬಿಡ್ತಾರೆ, ಈ ವಾರ ಆಗಿಬಿಡ್ತದೆ, ಆ ವಾರ ಆಗಿಬಿಡ್ತದೆ ಅಂಥೇಳಿ. ನಾನು ಮೊದಲಿಂದ ಹೇಳ್ತಾ ಬಂದೆ, ನಿಮ್ಗೆ ಗೊತ್ತಿದೆ. ನನಗೆ ಗೊತ್ತಿರೋ ಪ್ರಕಾರ ನಾಯಕತ್ವದ ಬದಲಾವಣೆ ಆಗೋದಿಲ್ಲ, ಆ ಪ್ರಶ್ನೆ ಇಲ್ಲ ಅನ್ನೋಂಥ ಮಾತನ್ನು ಹೇಳಿದೆ. ಭಾಳ ತಪ್ಪು ಕಲ್ಪನೆ ಇದೆ. ನಮ್ಮ ಪಕ್ಷ ಇರಲಿ, BJP ಪಕ್ಷ ಇರಲಿ, ಯಾವುದೇ ಪಕ್ಷ ಇರಲಿ, ಸಡನ್ನಾಗಿ ಯಾರನ್ನೂ ಚೀಫ್ ಮಿನಿಸ್ಟರ್ನ ಬದಲಾವಣೆ ಮಾಡಲಿಕ್ಕೆ ಬರೋದಿಲ್ಲ. ಯಡಿಯೂರಪ್ಪನವ್ರನ್ನ BJP ಅವರು ಯಡಿಯೂರಪ್ಪನವ್ರು ಮಾಡಿದಾರಲ್ಲ BJP. ಅದನ್ನೇ ಹೇಳ್ತೀನಿ ಕೇಳಿ. ಹೆಂಗೆ ಮಾಡ್ತಾರೆ, ಇಂಥ ಪ್ರಸಂಗಗಳು ಬಂದಾಗ ಶಾಸಕರನ್ನ ಕೇಳಬೇಕಾಗ್ತದೆ. ಶಾಸಕಾಂಗ ಪಕ್ಷದ ಅಭಿಪ್ರಾಯ ಪಡೆದು ಆಮೇಲೆ ತೀರ್ಮಾನ ತೆಗೆದುಕೊಳ್ತಾರೆ. ಇಲ್ಲಿ ಆ ಪ್ರಶ್ನೆ ಬಂದಿಲ್ಲ. ಅದಕ್ಕೆ ಈಗಲೂ ಕೂಡ ಹೇಳ್ತೇನೆ, ಮುಖ್ಯಮಂತ್ರಿಗಳ ಬದಲಾವಣೆ ಅವಶ್ಯಕತೆ ಇಲ್ಲ. ಈಗ ನಮ್ಮ ಮುಂದೆ ಉಳಿದಿರೋದು ಎಕ್ಸಾಕ್ಟ್ಲಿ 2 years. ಏನು ವಿಧಾನಸಭೆಯ ಅವಧಿ, ಸರ್ಕಾರದ ಅವಧಿ. ಹೌದು. ಆದರೆ ಸರ್ಕಾರದ ಆಡಳಿತದ ಅವಧಿ 1 year 10 months. ನೀವು ಮಾರ್ಚ್ ಇದು ಕ್ಲೋಸ್ ಆಗಿಬಿಡುತ್ತೆ. ಕರೆಕ್ಟ್. ಬೇಕಾದ್ರೆ ಎಲೆಕ್ಷನ್ ಡಿಕ್ಲೇರ್ ಆಗ್ತದೆ. ಹೌದು. ಅಂದರೆ ಸರ್ಕಾರದ ಅವಧಿ ಉಳಿದಿರೋದು 1 year 10 months. ಅಧಿಕಾರದ ಅವಧಿ ಇರೋದು 2 years. ಬಿಕಾಸ್ 2 months ಇಲೆಕ್ಷನ್ ಗ್ಯಾಪ್ ಇದೆಯಲ್ಲ. ಅದಕ್ಕೆ ಈಗ ಬದಲಾವಣೆ ಮಾಡೋದು ಸೂಕ್ತ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಆದರೆ ಪಕ್ಷಕ್ಕೆ, ಶಾಸಕರಿಗೆ ಮತ್ತು ಪಕ್ಷದ ವರಿಷ್ಠರಿಗೆ ಬಿಟ್ಟಂಥ ವಿಚಾರ. ಅದಕ್ಕಾಗಿ ಹೀಗಾಗಿ ಈಗ ಇದೇನಿದು, ತಾವು ಒಂದು ಸಲ ಮಾತಾಡಿದ್ರಿ, KN ರಾಜಣ್ಣ ಅವರು ಮಾತಾಡಿದರು, ಸಿದ್ದರಾಮಯ್ಯನವರಿಗೆ ಸರಿಸಮಾನರಾದವ್ರು ಯಾರೆಲ್ಲ ಬದಲಾವಣೆ ಮಾಡಬಾರ್ದು, ಮಾಡಲೇಬೇಕು ಅನ್ನೋದಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಮಾಡಿ. ಎಸ್, ಐ ಡೂ ಅಗ್ರಿ. ನಾನು ಏನು ಹೇಳ್ತೇನೆ, ಸಿದ್ದರಾಮಯ್ಯನವರು ಇನ್ನೂ ಮುಂದಲೇ 2 ವರ್ಷ ಮುಖ್ಯಮಂತ್ರಿ ಇರಬೇಕು ಆಡಳಿತದ ದೃಷ್ಟಿಯಿಂದ. ಆಯ್ತಪ್ಪ, ಬೇರೆ ಬೇರೆ ಕಾರಣಕ್ಕಾಗಿ ಇಲ್ಲ ಅವ್ರು ಬೇಡ ನಾವು ಆಗಬೇಕು, ಇವ್ರನ್ನೂ ಮಾಡಬೇಕು, ಆಸೆಗಳಿರ್ತದಲ್ಲ. ಆಸೆ ಯಾರಿಗಿಲ್ಲ, ನನ್ನ ಆಗಬಾರ್ದು ಅಂತಿದೆಯಾ? ಎಲ್ಲರಿಗೂ ಇದ್ದೇ ಇರುತ್ತೆ ಆಸೆಗಳು. ಅನಿವಾರ್ಯವಾಗಿ ಆ ಥರ ನಿರ್ಧಾರ ಪಕ್ಷದ ವರಿಷ್ಠ ತೆಗೆದುಕೊಂಡಾಗ ಶಾಸಕರ ಅಭಿಪ್ರಾಯ ಪಡಿತೀರಿ. ಪಡೆದ ಮೇಲೆ ಡಿಸಿಷನ್ ತಗೊಳ್ಳೋರು ನೀವೇ. ಅಂಥ ಪ್ರಸಂಗ ಬಂದರೆ ಸಿದ್ದರಾಮಯ್ಯನವ್ರಿಗೆ ಸರಿಸಮಾನವಾಗಿ ವ್ಯಕ್ತಿತ್ವ ಮತ್ತು ಸಿನಿಯಾರಿಟಿ, ನೋನ್ ಫ್ಯಾಕ್ಟ್ ಇರೋರು ನಮ್ಮ ಪಕ್ಷದಲ್ಲೀಗ ಮಲ್ಲಿಕಾರ್ಜುನ್ ಖರ್ಗೆ. ಅದಕ್ಕೆ ನೀವು ಅವ್ರನ್ನ ಕೆಳಗಿಳಿಸ್ಬೇಕು ಅಥವಾ ಅವ್ರಿಂದ ಹಸ್ತಾಂತರ ಅನ್ನೋ ಪ್ರಶ್ನೆ ಯಾಕೆ? ಒಂದು ನಿಮಿಷ ರೀ, ಅದೇ ರೀ,
ಈ ಚರ್ಚೆಗಳಾಗ್ತಾ ಇರೋದ್ರಿಂದ ಚರ್ಚೆಗಳು ಯಾಕೆ ಆಗ್ತಿದೆ ಅಂದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಧಿಕಾರ ಕೊಡಬೇಕು ಅನ್ನೋ ಕಾರಣ. ಅದನ್ನೇನು ಹೇಳ್ತಾ ಇರೋದು ನಾನು. ಅದೇ ಈ ಚರ್ಚೆಗಳು ಯಾರೇ ಇರಲಿ, ಚರ್ಚೆಗಳಾಗ್ತಾ ಇರೋದ್ರಿಂದ ಡಿ ಕೆ ಶಿವಕುಮಾರ್ ಕೊಡಿ ಅಂತ ಕೆಲವ್ರು ಕೇಳ್ತಾ ಇರೋದ್ರಿಂದ ನಾನು ನನ್ನ ಅಭಿಪ್ರಾಯವನ್ನು ನೀವು ಬದಲಾವಣೆ ಆಗಿದ್ದರೆ ಆ ಥರದ ವಿಚಾರಗಳು ಪಕ್ಷದಲ್ಲಿದ್ದರೆ ನೀವು ಶಾಸಕರನ್ನು ಕೇಳ್ಕೊಂಡು ಏನಾರ ಮಾಡ್ಕೊಳ್ಳಿ, ನೀವಾಗಿ ಅಂತ ನಾನು ಹೇಳಿದ್ದು ನಿಜ ಅವ್ರಿಗೆ. ಯಾರಿಗೆ? ಖರ್ಗೆ ಅವರಿಗೆ. ಇವತ್ತು ಕೂಡ ಅವ್ರು ಆಗ್ತಾರೆ ಅಂದರೆ ಐ ಆಮ್ ದ ಹ್ಯಾಪಿಯೆಸ್ಟ್ ಮ್ಯಾನ್. ಯಾರು? ಖರ್ಗೆ ಅವರು. ಎಸ್. ಒಂದೆರಡು ಪ್ರಶ್ನೆ ತಗೊಳ್ಳೋಣ. ಈ ರಾಜ್ಯದ ಭವಿಷ್ಯವಾಗಿರುವಂಥ 20, 22, 25 ವರ್ಷದ ಹುಡುಗಿಯರನ್ನ ನಮಗೋಸ್ಕರ ಏನು ಅಂತಾರೆ ಅವರು. ಓಕೆ. ಎಸ್. ನಮಸ್ಕಾರ ಸರ್, ಹರ್ಷಿತಾ ಅಂತ ಹೇಳಿ. ಅಂದರೆ ಈಗ ಹೋದ ವರ್ಷ GBA ಅನ್ನೋದೊಂದು ಬಂತು. GBA ಅನ್ನೋದೊಂದು ಮಾಡಿದ್ರೆ GBA ಅಥಾರಿಟಿ. ಹಾಂ, ಓ ನೀವು ಹೇಳ್ತಾ GBA. ಹಾಂ. ಸೊ ಅದರಲ್ಲಿ ಮೆಟ್ರೋ ಲೈನ್ನ ಎಕ್ಸ್ಟೆಂಡ್ ಮಾಡ್ತೀವಿ ಅಂತ ಒಂದು ಹೇಳಿದ್ರು, ಎಕ್ಸ್ಟೆಂಡ್ ಮಾಡಿದ್ರು. ಬಟ್ ಪ್ರೈಸನ್ನು ನಮಗೆ ಹೈಕ್ ಮಾಡುವಂಥದ್ದನ್ನು ಮಾಡಿದ್ರು. ಇನ್ನೊಂದು ಇನ್ಫ್ರಾಸ್ಟ್ರಕ್ಚರ್ ಅಂದರೆ ರೋಡ್ಗಳು ಸರಿ ಮಾಡ್ತೀವಿ, ಅದು ಕಿತ್ತೋಗಿರೋದು ಒಡೆದೋಗಿರೋ ಏನು ಪದ ಹೇಳಬೇಕು ನನಗೆ ಗೊತ್ತಿಲ್ಲ. ಸರಿ ಮಾಡ್ತಾರೆ, ಹಾಂ ಸರಿ ಮಾಡ್ತಾರೆ. ನೆಕ್ಸ್ಟ್ ವಾರ ಮತ್ತೆ ಅದೇ ರೋಡ್ಗೆ ಹೋದರೆ ಮತ್ತೆ ಅದೇ ಸ್ಥಿತಿಗೆ ಬಂದಿರುತ್ತೆ. ಸೊ ಏನದು ಜನಕ್ಕೆ ಅಡ್ವಾಂಟೇಜ್. ರಸ್ತೆ ಕಾಮಗಾರಿಗಳು ಸರಿ ಆಗ್ತಾ ಇಲ್ಲ ಅಂತ. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅನ್ಕೊಂಡ ಮಟ್ಟಿಗಿಲ್ಲ, ಮೂಲಭೂತ ಸೌಕರ್ಯಗಳು ಅನ್ಕೊಂಡ ಮಟ್ಟಿಗಿಲ್ಲ. ಅವ್ರು ಹೇಳ್ತಾ ಇರೋದು ಸರಿಯೇ ಇದೆ, ನಾನೇ ತಪ್ಪು ಹೇಳ್ತಾ ಇದ್ದಾರೆ ಅಂತ ಅನಿಸಿಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು, ಇವತ್ತು ನಮ್ಮ ರಸ್ತೆಗಳ ಸುಧಾರಣೆ ಅಥವಾ ಕಾಮಗಾರಿಗಳ ಇದರಲ್ಲಿ ಕಳಪೆ ಇವುಗಳು ಹೆಚ್ಚುಗಳು ಆಗ್ತಾನೇ ಇದ್ದಾವೆ. ಅದಕ್ಕೆ ಸಿಸ್ಟಮ್ ಕೊಲ್ಯಾಪ್ಸ್ಡ್ ಅಂತ ಹೇಳಿದ್ದು ನಾನು. ಅದಕ್ಕೆ ಇದಕ್ಕೆ ಲಿಂಕ್ ನಾನು ಸ್ಟಾರ್ಟ್ ಮಾಡೋದು ಇಲೆಕ್ಷನ್ನಿಂದ. ಇಲೆಕ್ಷನ್ನಲ್ಲಿ ಭ್ರಷ್ಟಾಚಾರ ಕಡಿಮೆ ಆದರೆ ಮಾತ್ರ ಇದು ಮಾಡಲಿಕ್ಕೆ ಸಾಧ್ಯ. ಇದು ಗಂಟೆ ಕಟ್ಟುವವರು ಯಾರು ಅನ್ನೋಂಗ. ಎಸ್, ಎಕ್ಸಾಕ್ಟ್ಲಿ ಅಲ್ವಾ. ಈಗ BJP ಅವ್ರು ಭಾಳ ಚೆನ್ನಾಗಿ ಹೇಳ್ತಾರೆ ಅಷ್ಟೇ. ಎಲ್ಲ ಪಾರ್ಟಿ, ದೇಶದಲ್ಲಿರುವಂಥ ಎಲ್ಲ ರಾಜಕೀಯ ಪಕ್ಷಗಳು ಇವತ್ತು ತಮ್ಮ ಆತ್ಮವಂಚನೆಯನ್ನು ಮಾಡಿಕೊಂಡು ಹಣ ಹೆಚ್ಚು ಖರ್ಚು ಮಾಡೋದು ಆಸೆಗಾಗಿ, ಅದನ್ನು ತೆಗಿಲಿಕ್ಕೆ ಎಲ್ಲ ಕಳಪೆ ಕೆಲಸಗಳಾಗ್ತಾಯಿರೋದು. ನಮಸ್ಕಾರ ಸರ್, ನನ್ನ ಹೆಸರು ಹರ್ಷವರ್ಧನ್ ಅಂದ್ಬಿಟ್ಟು. ಸೊ ಇವಾಗ ಏನಾಗಿದೆ ಅಂದರೆ, ನಾವು NSUI ಮೆಂಬರು. ಸೊ ಇವಾಗ ಸಕ್ಸಸ್ಫುಲ್ಲಾಗಿ 3 ವರ್ಷ ಕಂಪ್ಲೀಟ್ ಮಾಡಿದೆ ಕಾಂಗ್ರೆಸ್ ಸರ್ಕಾರ. ವುಮೆನ್ ಎಂಪವರ್ಮೆಂಟ್ಗೆ ತುಂಬ ಇದು ಸಪೋರ್ಟ್ ಮಾಡಿದೆ, ಮತ್ತು ಯೂತಿಗೂ ತುಂಬ ಸಪೋರ್ಟ್ ಮಾಡಿದೆ. ಸೊ ಯೂತ್ ಪರ್ಸ್ಪೆಕ್ಟಿವಿಂದ ನೋಡಿದ್ರೆ ಇದು ಸ್ಕಿಲ್ ಡೆವಲಪ್ಮೆಂಟ್ಗಾಗಲಿ ಮತ್ತು ಸಮಾಧಾನಕರವಾಗಿದೆಯಾ ಸರ್ಕಾರ ಸ್ಕಿಲ್ ಡೆವಲಪ್ಮೆಂಟಿಗೆ ಮಾಡ್ತಾ ಇರುವ ಕೆಲಸ? ಸಮಾಧಾನಕಾರಕವಾಗಿ ಯುವ ನಿಧಿಯಿಂದ ಕೊಡ್ತಾ ಇದ್ದಾರೆ ಅನ್ಎಂಪ್ಲಾಯ್ಡ್ಗೆ. ಬಟ್ ಎಂಪ್ಲಾಯ್ಮೆಂಟಿಗೆ ಮತ್ತು ಸ್ಕಿಲ್ ಡೆವಲಪ್ಮೆಂಟು ಮತ್ತು ಇದು ಸ್ಟಾರ್ಟಪ್ ಸಪೋರ್ಟಿಗೆ ಸರ್ಕಾರದ ನೆಕ್ಸ್ಟ್ ವಿಷನ್ ಏನಿದೆ ಸರ್? ನೋಡಿ, ಸ್ಕಿಲ್ ಡೆವಲಪ್ಮೆಂಟ್ ಈಸ್ ಎ ವೆರಿ ಫ್ಯೂಚರ್. ಈಗ ಅದರಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಭಾಳ ಸಾಕಷ್ಟಿದೆ. ಈಗ ಸ್ಕಿಲ್ ಡೆವಲಪ್ಮೆಂಟ್ಗೆ ನಮ್ಮ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ, ಮೊದಲು ಯಾವುದೂ ಸ್ಕಿಲ್ ಡೆವಲಪ್ಮೆಂಟ್ ಇರಲಿಲ್ಲ. ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ನಾವು ಸ್ಕಿಲ್ ಡೆವಲಪ್ಮೆಂಟ್ ಪ್ರತ್ಯೇಕವಾದಂಥ ಇಲಾಖೆ ಪ್ರಾರಂಭ ಮಾಡಿದ್ವಿ. ಮತ್ತು ಈಗ ರಾಜ್ಯದ ವಿವಿಧ ಭಾಗಗಳಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಗಳನ್ನು ಮಾಡ್ತಾಯಿದ್ದೀವಿ. ಮೊದಲು ಇರಲಿಲ್ಲ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ರಾಜ್ಯದಲ್ಲಿ. ಸ್ಕಿಲ್ ಡೆವಲಪ್ಮೆಂಟು ಲಾಸ್ಟ್ ಟೈಮ್ ನಾನು ಹೈಯರ್ ಎಜುಕೇಷನ್ ಮಿನಿಸ್ಟರ್ ಇದ್ದ ಪ್ರಾರಂಭ ಮಾಡಿದೆ. ಇದನ್ನ ನಾವು 4 ಕಡೆ ಸ್ಟಾರ್ಟ್ ಮಾಡಿದ್ವಿ. ಒಂದು ದಾಂಡೇಲಿ, ಒಂದು ನನ್ನ ಕಾನ್ಸ್ಟಿಟ್ಯೂನ್ಸಿ, ಒಂದು ಮೈಸೂರು, ಒಂದು ಬೇರೆ ಕಡೆ. ಸ್ಕಿಲ್ ಡೆವಲಪ್ಮೆಂಟ್ನಲ್ಲಿ ಏನು ಮಾಡ್ತಾರೆ, ಈಗ ಉದಾಹರಣೆಗೆ ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗ್ತಾರೆ. 1 ಲಕ್ಷ ಹುಡುಗರು ಇಂಜಿನಿಯರ್ ಪಾಸಾಗಿ ಬರ್ತಾರೆ ಈಗ, ಅಂದರೆ ಇನ್ಕ್ಲೂಡಿಂಗ್ ಪ್ರೈವೇಟ್ ಆ್ಯಂಡ್ ಗೌರ್ಮೆಂಟ್ ಇದ್ದಾರೆ 14 ಕಾಲೇಜು, ಸುಮಾರು 202 ಕಾಲೇಜು ಖಾಸಗಿದಿದೆ. 1 ಲಕ್ಷ ಹುಡುಗರು ಬರ್ತಾರೆ. ಅದರಲ್ಲಿ 80,000 ಹುಡುಗರಿಗೆ ಜಾಬ್ ಸಿಗೋದಿಲ್ಲ, 15,000 to 20,000 ಹುಡುಗರು ಸಿಗುತ್ತೆ, ಅದು ಕೂಡ ಇಲ್ಲ. ಏನಾಗಿದೆ ಇಂಜಿನಿಯರಿಂಗಲ್ಲಿ ಪದವಿ ಸಿಗುತ್ತೆ, ಆದರೆ ಸ್ಕಿಲ್ ಈಸ್ ವೆರಿ ಇಂಪಾರ್ಟೆಂಟ್. ಎಂಪ್ಲಾಯಬಲ್ ಆಗ್ತದೆ. ಅದಕ್ಕಾಗಿಯೇ ಈ ಸಾರಿ ಲಾಸ್ಟ್ ಟೈಮು ನಮ್ಮ ಸರ್ಕಾರ ಸುಮಾರು 20 ಕಡೆ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ನ ಸುಮಾರು 70 ಕೋಟಿ ರೂಪಾಯಿದಲ್ಲಿ ಬಜೆಟಲ್ಲಿ ಕೊಟ್ಟಿದ್ದೇವೆ. ಈಗ ಕೆಲಸಗಳು ಪ್ರಾರಂಭ ಆಗಿದೆ, ಅಂದರೆ ಕಟ್ಟಡ ಅವೆಲ್ಲ ಪ್ರಾರಂಭ ಆಗಿದ್ದಾವೆ 20 ಕಡೆ. ಎಲ್ಲೆಲ್ಲಿ ಪ್ಲೇಸ್ ಬೇಕಂದ್ರೂ ಹೇಳ್ತೇನೆ ನಾನು ಅವನ್ನೆಲ್ಲ, ಅದು ವಿವರಕ್ಕೆ. ಈಗ ತುಮಕೂರು ಡಿಸ್ಟ್ರಿಕ್ಟ್ ಇರ್ಬೋದು, ಬೆಳಗಾಂ, ಇವೆಲ್ಲ ಬಜೆಟಲ್ಲಿ ಬುಕ್ಕಲ್ಲಿ ಸಿಗ್ತದೆ ನಿಮ್ಗೆ. ಎಸ್ ಸರ್, ನಮಸ್ತೆ ಸರ್. ನನ್ನ ಹೆಸರು ಮೋಕ್ಷಾ ಚಿನ್ಮಯ್ ಅಂತ. ಈಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 3 ವರ್ಷ ಕಂಪ್ಲೀಟ್ ಆಗಿದೆ.
ಬಟ್ ನಾವೇನು ಈಗ BBMP ಎಲೆಕ್ಷನ್ಸ್ ಈಗಿನ GBA ಎಲೆಕ್ಷನ್ಸ್ ಒಂದು ರಾಜ್ಯ 7 ವರ್ಷದಿಂದ ಒಂದು ಝೋನಲ್ ಲೆವೆಲಲ್ಲಿ ಒಂದು ಲೋಕಲ್ ಬಾಡಿ ಇಲ್ಲದೆ ರನ್ ಮಾಡ್ತಾ ಇದೆ ಅಂದಾಗ ಜನರಿಗೆ ಗೌರ್ಮೆಂಟ್ ಸ್ಟೆಬಿಲಿಟಿ ಆಡಳಿತದ ಮೇಲೆ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಯಾವ ರೀತಿ ಸರ್ ಒಂದು ರಾಜ್ಯದಲ್ಲಿ ಲೋಕಲ್ ಬಾಡಿ, ಈಗ ನಮ್ಮಂಥವರೆಲ್ಲ ನಿಮ್ಮ ಹತ್ರ ಸಿದ್ದರಾಮಯ್ಯ ಅವ್ರ ಹತ್ರ ಹೋಗಿ ನಮಗೆ ರೋಡ್ ಸರಿ ಇಲ್ಲ ಅಂತ ನಾವೇ ಹೇಳೋಕ್ಕಾಗಲ್ಲ. ಒಂದು ಲೋಕಲ್ ಬಾಡಿ ಅಗತ್ಯ ಇದ್ದೇ ಇರುತ್ತೆ. ಒಂದು ಲೋಕಲ್ ಬಾಡಿ ಝೋನಲ್ ಬಾಡಿನೇ ಇಲ್ಲ ಅಂದರೆ ಜನರ ಕಷ್ಟನ ಹೆಂಗೆ ರಾಜ್ಯ ಸ್ವೀಕರಿಸ್ತಾರೆ, ಯಾವ ಥರ ಅದನ್ನ ರಿಸಾಲ್ವ್ ಮಾಡ್ತಾರೆ? ಯಾಕೆ ಹೆದರ್ತಾ ಇದ್ದೀರಿ ಸರ್ BBMP ಎಲೆಕ್ಷನ್? ನಾನು ಒಪ್ತೇನೆ ಆ ಮಾತನ್ನು. ಈಗ ಬೆಂಗಳೂರು ಕಾರ್ಪೊರೇಷನ್ ಎಲೆಕ್ಷನ್ ಒಂದೇ ಅಲ್ಲ, ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಆಗಿಲ್ಲ. ಗೊತ್ತಾ, ಇದು ನಮ್ಮ ಸರ್ಕಾರದಿಂದ ಲೇಟ್ ಆಗಿದೆ ಅಂತಲ್ಲ, ಇದು ಪ್ರೀವಿಯಸ್ ಗೌರ್ಮೆಂಟ್ನವರು ಮಾಡಲಿಲ್ಲ. ನೋಡಿ, ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ 2 years ಆಯಿತು, BJP ಬಂದು ಮಾಡಲೇ ಇಲ್ಲ. ನಾನು ಅವ್ರನ್ನ ಬೈಲಿಕ್ಕೆ ನಾನು ಮಾತಾಡ್ತಾ ಇಲ್ಲ. ಏನಾಗಿದೆ ಸಿಸ್ಟಮಲ್ಲಿ, ಇದನ್ನು ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್ ಮಾಡಲೇಬೇಕು ನಾವು. ಆದರೆ ಅದಕ್ಕೆ ಮತ್ತೆ ಒಳ ನುಗ್ತಾರೆ. ಏನಂದರೆ ಆಗದ ಹಾಗೆ ಅದಕ್ಕೆ ಬೇರೆ ಬೇರೆ ಕಾರಣಗಳು ಬರ್ತೀವಿ. ನೋಡಿ, ನಾವು GBA ಮಾಡಲೇಬೇಕು ಅನ್ನೋದು ನಮ್ಮ ಸರ್ಕಾರದ ಇದರಲ್ಲಿತ್ತು. ಇದು ಬಂದುಬಿಡ್ತಿದೆ ಸೆನ್ಸಸ್ಸು, ಅಲ್ಲಿ ನಮ್ಮ ಅಧಿಕಾರಿಗಳನ್ನ ಕಳಿಸ್ಬೇಕು. ಕೆಲವು ನೆಪಗಳನ್ನು ಹುಡುಕ್ತಾ ಇದೆ ಸರ್ಕಾರ, ನಮ್ಗೆ ಅರ್ಥ ಆಗುತ್ತೆ ಅದು. ನೆಪಗಳಂತಲ್ರಿ, ಒಟ್ಟಾರೆ ಕೆಲವು ವ್ಯವಸ್ಥೆಯ ವೈಫಲ್ಯತೆಗಳು ಮಾಡ್ತಾನೆ ಬಂದಿದೆ. ಒಟ್ಟಾರೆ ಬಾಟಮ್ ಲೈನ್ ಇವು ಕಂಪಲ್ಸರಿಯಾಗಿ ಪ್ರತಿ 5 ವರ್ಷಕ್ಕೊಮ್ಮೆ ಏನಾಗ್ತದೆ ಅದು ಆಗಬೇಕಂತ ನನ್ನ ಆಗ್ರಹ. ನಿಮ್ಮ ಸಲಹೆಗಳನ್ನು ನಾನು ಸರ್ಕಾರಕ್ಕೆ ಕೊಡ್ತೇನೆ, ಇದು ಒಳ್ಳೆಯ ಸಲಹೆ. ಎಸ್. ಇನ್ನು ಪ್ರದೀಪ್ ಗುಪ್ತಾ ಸೆಫಾಲಜಿಸ್ಟ್ ನೆನ್ನೆ ಒಂದು ಭವಿಷ್ಯ ನೋಡಿದ್ರು ಸರ್, 2034 ತನಕ BJP ಅಲ್ಲಾಡಿಸೋದಕ್ಕಾಗೋದಿಲ್ಲ. ಈಗ ಎಲ್ಲ ಫಲಿತಾಂಶಗಳು ಸಿಫಾಲಜಿಸ್ಟ್ ಹೇಳಿದ್ದು ಸತ್ಯ ಆಗುತ್ತಾ? ಆಗಿಲ್ಲ. ಹಾಗಾದ್ರೆ ತಮಿಳ್ನಾಡು ಯಾಕೆ ಫೇಲ್ಯೂರ್? ಎಕ್ಸಾಕ್ಟಾಗಿ ಹೇಳಿದ್ದೆ ಆ ಪ್ರದೀಪ್ ಗುಪ್ತಾ ಅಂತ. ಅದು ಇರಲಿ. ನೋಡಿ, ತಮಿಳ್ನಾಡಿನಲ್ಲಿ ಎಲ್ಲರೂ DMK ಬರುತ್ತೆ ಅಂದರು, ವಿಜಯನ್ ಬರೋದೇ ಇಲ್ಲ ಅಂದರು. 98ರಿಂದ 128 ಅಥವಾ 118 ಇರಲಿ, ಅವ್ರ ಅಭಿಪ್ರಾಯ ಹೇಳಿದಾರಪ್ಪ. ಯಾರಿಗೆ ಗೊತ್ತು ನಾಳೆ ಏನೇನು ಬದಲಾವಣೆ ಆಗುತ್ತೆ. ಇವತ್ತು ಒಂದು ನಿಮಿಷ ಹನುಮಕ್ನವ್ರು 2024 ಚುನಾವಣೆಯಲ್ಲಿ ಲೋಕಸಭೆ 400 ಸೀಟ್ ಬರ್ತದೆ BJP ಅಂತ BJPನೂ ಹೇಳ್ತಾ ಬಂತು, ಜನನೂ ಹೇಳ್ತಾ ಬಂದರು, ಎಲ್ಲನೂ ಬಂದರು. ಎಲ್ಲ ಸಮೀಕ್ಷೆಗಳು ಹಾಗೆ ಬರೀತಾ ಬಂದು 380 391 ಎಟ್ಟಕ್ಕೆ ತಂದು ನಿಂತು 240 273 ಬೇಕು. ಇವತ್ತು ಮೈನಾರಿಟಿ ಗೌರ್ಮೆಂಟು BJP. ಹೌದಾ? ಹೌದು. ಆದರೆ ನೀವು ಅರ್ಥ ಮಾಡ್ಕೊಳ್ಳಿ, ಮೊನ್ನೆ ನಡೆದಂಥ 5 ರಾಜ್ಯದ ಚುನಾವಣೆಯಲ್ಲಿ ವೆಸ್ಟ್ ಬೆಂಗಾಲ್ ಮಾತ್ರ ಅವ್ರಿಗೆ ವಾಪಸ್ ಹೋಗಿರೋದು. ವೆಸ್ಟ್ ಬೆಂಗಾಲ್ ಮಾತ್ರ BJPಗೆ ಹೋಗಿರೋದು. ಯಾಕೆ? 15 ವರ್ಷ ಆಡಳಿತ ಕೊಟ್ಟರು. ಯಾರು? ಮಮತಾ ಬ್ಯಾನರ್ಜಿ. ಡೆಫಿನೆಟ್ಲಿ ದೇರ್ ಇಸ್ ಎನ್ ಆಂಟಿ ಇನ್ಕಂಬೆನ್ಸಿ. ಆಮೇಲೆ BJP ಆಸಾಮ್, ಎಸ್ ದೇ ಬೌನ್ಸ್ ಬ್ಯಾಕ್. ಎಲ್ಲಿ? BJP. ಹಂಗಂದ್ರೆ ಅದು ಒಂದೇ ಸ್ಟೇಟು ಅವ್ರಿಗೆ ಆಂಟಿ ಇನ್ಕಂಬೆನ್ಸಿ ಅಂತ ವಾಪಸ್ ಬರ್ಲಿಕ್ಕೆ ಕಾರಣ ಅಲ್ಲಿ ಶರ್ಮಾ ಆಡಳಿತ ಕಾರಣ. ವೆಸ್ಟ್ ಬೆಂಗಾಲಲ್ಲಿ ಒಂದು ಬದಲಾವಣೆ ಮಾಡಿದ್ದಾರೆ. ಹಾಗಾದ್ರೆ ಕೇರಳದಲ್ಲಿ ಯಾಕೆ ಅವರು ಮಾಡ್ಲಿಕ್ಕೆ 10 ವರ್ಷದ ಆಂಟಿ ಇನ್ಕಂಬೆನ್ಸಿ ಕೇರಳದಲ್ಲಿ ನೀವು ಗೆದ್ರಪ್ಪ? ಅದೇ ಅದು ಒಪ್ತೇನೆ ನಾನು. ಐ ಅಡ್ಮಿಟ್ ನಾನು ಒಪ್ಕೊಳ್ತಾ ಇದ್ದೀನಲ್ಲ ಅದಕ್ಕೆ ನಾನೇನು ಹೇಳ್ತೀನಿ. ಹೌದು, ತಮಿಳ್ನಾಡಿನಲ್ಲಿ BJP ಅವ್ರಿಗೆ ಏನೂ ಮಾಡೋಕ್ಕಾಗಲಿಲ್ಲ. ನೀವು 18 ಇದ್ದವ್ರು 5ಕ್ಕೆ ಬಂದ್ರಿ. ಅಲ್ಲಿ ನಮ್ಮ ನೋಡಿ, ಕೆಲವು ರಾಜ್ಯಗಳಲ್ಲಿ ನಾವು ಕೂಡ ಕುಗ್ಗಿ ಹೋಗಿಬಿಟ್ಟಿದ್ದೇವೆ ಬೇರೆ ಬೇರೆ ಕಾರಣಕ್ಕಾಗಿ. ಕಾಂಗ್ರೆಸ್ ಆದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ, ವೋಟ್ ಶೇರಿಂಗ್ ನೋಡಿ ನೀವು. BJPದು ಎಷ್ಟಿದೆ ಗೊತ್ತಾ? ನೀವು ಹೇಳಿದ್ರಲ್ಲ, ಇವಂದು 2024 ಇಲೆಕ್ಷನ್ನಲ್ಲಿ 100 ಮತದಲ್ಲಿ ಸರಾಸರಿ 36 ಪೀಪಲ್ ಮಾತ್ರ BJPಗೆ ವೋಟ್ ಹಾಕಿರೋದು. 36 ಜನ ಮಾತ್ರ ವೋಟ್ ಹಾಕಿರೋದು. ಈ ಹಿಂದಿನ ಅಷ್ಟು ಎಲೆಕ್ಷನ್ 51ಕ್ಕಿಂತ ಹೆಚ್ಚು ಜನ ಆಡಳಿತ ಪಕ್ಷಕ್ಕೆ ವೋಟ್ ಹಾಕಿದ್ರ? ಒಂದು ನಿಮಿಷ, ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ಆಗಿತ್ತು. ಸರ್, ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ಆಗಿತ್ತು ಒಂದೇ. ಪ್ರದೀಪ್ ಗುಪ್ತಾ ಅದನ್ನೇ ಹೇಳಿರೋದು. ಇಂದಿರಾ ಗಾಂಧಿ ಕಾಲದಲ್ಲಿ ಕಾಂಗ್ರೆಸ್ ಯಾವ ಸ್ಥಿತಿಯಲ್ಲಿತ್ತು, ಈಗ BJP ಆ ಸ್ಥಿತಿಯಲ್ಲಿದೆ ಅಂದಿದ್ದಾರೆ. ಇಲ್ಲ. ಓಕೆ, ಅವ್ರದ್ದು ಈ ಸದ್ಯ ವಾಸ್ತವಿಕ ಸ್ಥಿತಿಯಲ್ಲಿ ಆ ಸ್ಥಿತಿಯಲ್ಲಿ ಇಲ್ಲ BJP. ಇಂದಿರಾ ಗಾಂಧಿ ಕಾಲದಲ್ಲಿ ಇದ್ದದ್ದು BJP ಆ ಸ್ಥಿತಿಯಲ್ಲಿ ಇಲ್ಲ. ಅಧಿಕಾರಕ್ಕೆ ಅವ್ರನ್ನ ಅದಕ್ಕೆ ಹೇಳಿದ್ದು ನಾನು, ಮೈನಾರಿಟಿ ಗೌರ್ಮೆಂಟ್ 240ಗೆ ಬಂದ್ಬಿಟ್ರಿ ಈ ಸಾರಿ ಇನ್ನೂ ಈಗಲೂ ಕೂಡ ಯಾರು ನಿತೀಶ್ ಕುಮಾರ್ ಪಾರ್ಟಿ ಮತ್ತು ನಮ್ಮ ಚಂದ್ರಬಾಬು ನಾಯ್ಡು ಪಾರ್ಟಿ ಅವರಿಬ್ಬರು ವಿಡ್ರಾ ಮಾಡಿದರೆ
BJP ಗೌರ್ಮೆಂಟ್ ಔಟ್, ಮೋದಿ ಔಟ್. ಸರ್ 2014ಕ್ಕಿಂತ ಮುಂಚೆ 32 ವರ್ಷ ಮೈನಾರಿಟಿ ಗವರ್ಮೆಂಟ್ ನಡೆದಿದ್ದಾವೆ ಈ ದೇಶದಲ್ಲಿ. 32 ವರ್ಷ ನಡೆದಿದ್ದಾವೆ ಮೈನಾರಿಟಿ ಗವರ್ಮೆಂಟ್. ಅರ್ಥ ಮಾಡ್ತಾ ಇಲ್ಲ ನೀವು. ಈಗ ಆಲ್ರೆಡಿ ಪೀಪಲ್ ಯಾಕಂದ್ರೆ 390ಕ್ಕೆ ಹೋಗ್ಬಿಟ್ಟಿದ್ರು ಆಲ್ರೆಡಿ ಮಧ್ಯದಲ್ಲಿ. ದೇ ಸಡನ್ಲಿ ಕಮ್ ಟು 240. ಆದರೆ ಅಷ್ಟು ಸುಲಭದ ಹಾದಿ ಇಲ್ಲ ಅಂತ ನಾನು ಹೇಳೋದು. ಐ ಆಮ್ ಆಲ್ಸೋ ಟಾಕಿಂಗ್ ಆಸ್ ಎ ಶಿವಾಲಜಿಸ್ಟ್ ಓನ್ಲಿ. ಮೋದಿ ಅವರು ಈಗ ಎಲೆಕ್ಷನ್ಗೆ ಹೋಗ್ಬೇಕಲ್ಲ ಮುಂದಿನ 3 ವರ್ಷಕ್ಕೆ. ಹೌದು. ಐ ಡೋಂಟ್ ಥಿಂಕ್ ದೇ ವಿಲ್ ಕ್ರಾಸ್ 150. ಅದಕ್ಕೆ ನಿಮ್ಮ ತಯಾರಿ ಏನಿದೆ? ನಮ್ಮ ತಯಾರಿ ಮಾಡ್ತೇವೆ. ನಮ್ಮ ಪಕ್ಷ ಇಂಡಿಪೆಂಡೆಂಟಾಗಿ ಮಾಡಬೇಕು ಅನ್ನೋದು ನಮ್ಮದೇ ಆದಂಥ ಯೋಜನೆಗಳನ್ನು ನಮ್ಮ ಪಕ್ಷದ ವರಿಷ್ಠರು, ಪಕ್ಷಕ್ಕೆ ಅದಕ್ಕೊಂದು ಏನೇನು ಅಲ್ಲಿ ಸೀನಿಯರ್ ಇದ್ದಾರೆ ಡೆಲ್ಲಿ ಲೆವೆಲ್ ಪಾರ್ಟಿನಲ್ಲಿ ಮಾಡ್ತಾರೆ. ನಾವು ಸ್ಟೇಟ್ ಲೆವೆಲ್ಲಿ ನಮ್ಮನ್ನು ಕೇಳಿದಾಗ ನಾವು ಅದಕ್ಕೆ ತಯಾರಿ ಮಾಡ್ತೇವೆ. ನಮ್ಮ ರಾಜ್ಯದಲ್ಲೂ ಮುಂದೆ ಹೇಗೆ ಬರಬೇಕಂತ ಹೇಳಿ. ಅದಕ್ಕೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಮುಂದಿನ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರನ್ನು ಸೋಲಿಸ್ತೀವಿ ಅಂತ ಖಂಡಿತ ಆಗ್ಬೋದು. ಓಕೆ, ಖಂಡಿತ ಆಗ್ಬೋದು. ಎಸ್ ಸರ್, ಸಂಜಯ್ ಶಶಿಮಠ ಅಂತ ಯೂತ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ. ಉನ್ನತ ಶಿಕ್ಷಣ ಸಚಿವರಾಗಿದ್ದಾಗ ನಿಮ್ಮ ಸಾಧನೆ ಬಹಳಷ್ಟಿತ್ತು. ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾಗಿ ನಿಮ್ಮ ಸಾಧನೆ ಏನಿದೆ ಸರ್? ಇಲ್ಲಿ ಸಾಧನೆ ಮಾಡೋ ಪ್ರಶ್ನೆ ಏನಿದೆ? ಮಂತ್ರಿ ಅಂದರೆ ಈಸ್ ಅನ್ ಎಕ್ಸಿಕ್ಯೂಟಿವ್ ಅಥಾರಿಟಿ. ಮಂತ್ರಿ ಅವರೇ ಕಾರ್ಯನಿರ್ವಹಿಸೋರು. ನಾನೇನಿದ್ರು ಜಸ್ಟ್ ಸಲಹೆಗಳನ್ನು ಕೊಡ್ಬೋದು, ಸಲಹೆಗಳನ್ನು ಮಾಡ್ಬೋದು, ತಿರಸ್ಕರಿಸ್ಬೋದು. ಹೀಗಾಗಿ ನಾವು ಕೊಟ್ಟಂಥ ಈ ಉದಾಹರಣೆ ಗ್ಯಾರಂಟಿ ಸ್ಕೀಮಪ್ಪ, ಅದನ್ನು ಕೊಟ್ಟಂಥ ಸಲಹೆಯಲ್ಲಿ ನಾನು ಒಬ್ಬ, ಆದರೆ ಇಂಪ್ಲಿಮೆಂಟ್ ಮಾಡೋರು ನಾನಲ್ಲ. ನಾ ವಿನ್ಸೆಂಟ್ ಅಂತ, ಡಿಸ್ಟ್ರಿಕ್ಟ್ ಜನರಲ್ ಸೆಕ್ರೆಟರಿ ನಾರ್ತು. ಸರ್, ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ನಾವು ಯುವಕರು ಬಂದ್ಬಿಟ್ಟು ಪಕ್ಷದ ವಿರುದ್ಧವಾಗಿ ನಿಂತು ಕೆಲಸಕ್ಕೆ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ನಮ್ಮದ್ರಲ್ಲಿ ಬಂದ್ಬಿಟ್ಟು ಪ್ರತಿ ವರ್ಷ ಬಂದು DPR ಆ್ಯಂಡ್ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಅನ್ನೋ ಒಂದು ಕಾಮಗಾರಿಗಳ ಮೇಲೆ ಹೆಚ್ಚು ಕಡಿಮೆ 2,000ದಿಂದ 3,000 ಕೋಟಿ ಬಂದು ನಾವು ಖರ್ಚು ಮಾಡ್ತಾಯಿದ್ದೀವಿ. ಇವತ್ತು AI ತಂತ್ರಜ್ಞಾನ ಟೆಕ್ನಾಲಜಿಗಳು ಬೆಳೆದಿದೆ. ಒಂದು AI ಕ್ಯಾಮ್ರಾಯಿಂದನೇ ಬಂದ್ಬಿಟ್ಟು ಎಲ್ಲಿಂದ ಎಲ್ಲಿ ಗಂಟೆ ರೋಡ್ ಆಗಿದೆ, ಶುದ್ಧೀಕರಣ ಆಗಿದೆ ಅಂತೆಲ್ಲ ಮಾಡ್ಬೋದು. ಇದನ್ನು ಯಾಕೆ ನಾವು ಇನ್ವೆಸ್ಟ್ ಮಾಡಿದ್ವಿ ಅಂದರೆ 2,000ದಿಂದ 3,000 ಕೋಟಿನಲ್ಲಿ ಕನಿಷ್ಠ ಅಂದ್ರೆ ಒಂದು 5,000ರಿಂದ 6,000 ಅನ್ಎಂಪ್ಲಾಯ್ಮೆಂಟ್ಗಳಿಗೆ ನಾವು ಎಂಪ್ಲಾಯ್ಮೆಂಟ್ ಕೊಡ್ಬೋದಲ್ಲ. ಯಾಕೆ ಸರ್ಕಾರ ಬಂದು ಇದ್ರ ಬಗ್ಗೆ ಗಮನ ಕೊಡಿದ್ರೆ? ಯಾವಾಗಲೂ ಬಂದು ಥರ್ಡ್ ಪಾರ್ಟಿನೇ ಡಿಪೆಂಡ್ ಮಾಡಿ DPR ಅಲ್ಲಿ ಕೂಡ ಇನ್ನೊಂದು ಪ್ರಶ್ನೆ ಬರ್ತದೆ. ಇವಾಗ ಏನಂದರೆ ನಾನು ಆಲ್ರೆಡಿ ಒಂದು ರೋಡ್ ಮಾಡಿದ್ದೇನೆ, ರೋಡ್ ಮಾಡೋದಕ್ಕೆ ಇದೇ ಆಗಬೇಕಾಗಿರೋದು ಬೇಸಿಕ್ ನಾಲೆಜ್ ಇದು. ಬಟ್ ಪದೇ ಪದೇ ನಾವು ಯಾಕೆ ಅದ್ರ ಮೇಲೆ ನಾವು ಮತ್ತೆ DPRಗೆ ಅಂತ ದುಡ್ಡು ಖರ್ಚು ಮಾಡ್ತಾ ಇರ್ತೀವಿ? ಇವಾಗ ಹೊಸದೊಂದು ಕಾಮಗಾರಿ ಸಲಹೆ ಅದನ್ನು ಅವರು ಕನ್ಸಿಡರ್ ಮಾಡಿ. ವಾಟ್ ಈಸ್ DPR? ಎಸ್, ವಾಟ್ ಈಸ್ DPR? ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್. ಕಾಮಗಾರಿ ಪ್ರೈವೇಟ್ನವ್ರ ಹತ್ರ ಮಾಡಿಸ್ತೀರಿ, ಪ್ರೈವೇಟ್ನವ್ರ ಹತ್ರ ಯಾಕೆ ಮಾಡಿಸ್ತೀರಿ? ಯಾಕೆ ಮಾಡಿಸ್ತೀವಿ ಅಂದರೆ ಈಗ ಕಳಪೆ ಕಾಮಗಾರಿಗಳು ಆಗ್ತಾನೆ ಇದ್ದಾವೆ. ಇದು ನಾವು ಮಾಡಿದ್ದಲ್ಲ. ಇದು ಕಳೆದ ಒಂದು 20-25 ವರ್ಷದಿಂದ ಕಾಮಗಾರಿಗಳು ಮತ್ತು ಅದಕ್ಕಿಂತ ಹಿಂದಿತ್ತು, ಈಗ ಜಾಸ್ತಿ ಇದ್ದಾವೆ ಪ್ರಮಾಣ. ಅದಕ್ಕೆ ಬರೀ ಸರ್ಕಾರಿ ಅಧಿಕಾರಿಗಳನ್ನು ಚೆಕ್ ಮಾಡಿದರೆ, ಇನ್ನೊಬ್ರು ಸರ್ಕಾರಿ ಅಧಿಕಾರಿನೇ ಮಾಡಿದರೆ ಸರಿಯಾದಂಥ ಅಭಿಪ್ರಾಯ ಕೊಡೋದಿಲ್ಲ, ಅವ್ರವ್ರು ಒಂದಾಗಿಬಿಡ್ತಾರೆ ಅಂತ ಹೇಳಿ. ಸೊ ಪ್ರೈವೇಟ್ನವರು ಸರ್ಕಾರದವ್ರು ಒಂದಾಗೋದಿಲ್ಲ. ಇದೊಂದು ಪ್ರಯೋಗ ನಡೆದಿದೆ. ಪ್ರೈವೇಟ್ ಪಾರ್ಟಿ ಇನ್ಸ್ಪೆಕ್ಷನ್ನಲ್ಲಿ ಪ್ರೈವೇಟ್ನವರು ಗೌರ್ಮೆಂಟ್ನವರು ಒಂದು ಆಗ್ಲಿಕ್ಕಿಲ್ಲ. ಹೌದ್ರಿ, ಸರ್ಕಾರಿ ಅಧಿಕಾರಿ ಆದರೂ ಎದುರ್ಬೋದು. ಅಲ್ಲ, ಇದು ಒಂದು ಪ್ರಯೋಗ ನೋಡಪ್ಪ. ಅವನು ಸರ್ಕಾರಿ ಅಧಿಕಾರಿ, ಇವನು ಸರ್ಕಾರಿ ಅಧಿಕಾರಿ, ಅವ್ರವ್ರು ಒಂದಾಗಿ ಅದೇ ರಿಪೋರ್ಟ್ ಕೊಡ್ತಾರೆ. ಪ್ರೈವೇಟ್ನವ್ರಿಗೆ ಕೊಟ್ಬಿಟ್ರೆ ಅವರು ಸರಿಯಾದ ಅಭಿಪ್ರಾಯ ಕೊಡ್ತಾರಂತ ಒಂದು ಅಭಿಪ್ರಾಯ ಇರೋದ್ರಿಂದ ಇದೊಂದು ಪ್ರಯೋಗ ನಡೆದಿದೆ. ಇದು ಸಕ್ಸಸ್ ಆಗಲ್ಲ, ಮತ್ತೊಂದು ಪ್ರಯೋಗ ಹುಡುಕ್ತೀವಿ. ಅಷ್ಟೇ. ಧನ್ಯವಾದ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್ ಬಸವರಾಜ ರಾಯರೆಡ್ಡಿ ಅವರೇ ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಇದರೊಂದಿಗೆ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀವಿ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಬರ್ತೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.